ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತಿನಿಂದ ಇನ್ನೊಂದು ವಿಶೇಷವಾದ ಪ್ರವಚನ ಕಾರ್ಯಕ್ರಮ. ಮಹಾಸ್ವಾಮಿಗಳವರ ಇನ್ನೊಬ್ಬ ಪ್ರೀತಿಯ ಶಿಷ್ಯರು ಆನಂದ ತೀರ್ಥಾಚಾರ್ಯ ಬಿದರಳ್ಳಿ ಅಂತ ಜಯತೀರ್ಥ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಮಹಾಸ್ವಾಮಿಗಳವರ ಬಳಿನೇ ಸುಧಾಮಂಗಳ ಮಾಡಿರತಕ್ಕಂತಹ ಉತ್ತಮ ತರುಣ ವಿದ್ವಾಂಸರು ಆನಂದ ತೀರ್ಥಾಚಾರ್ಯ ಬಿದರಳ್ಳಿಯವರು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅವರ ಪ್ರಥಮ ವರ್ಗದ ಅತ್ಯಂತ ಪ್ರೀತಿಯ ಶಿಷ್ಯರು, ಶ್ರೀಮಠದ ಅಚ್ಛಿನ್ನ ಶಿಷ್ಯರು, ಭಕ್ತರು, ಹಿರಿಯ ವಿದ್ವಾಂಸರು ಯದುಪತಾಚಾರ್ಯ ಬಿದರಳ್ಳಿಯವರು ಅಂತ ನಾವೆಲ್ಲ ಕೇಳಿದ್ದೇವೆ. ಆ ಪಂಡಿತ ಬಿದರಳ್ಳಿ ಯದುಪತಾಚಾರ್ಯರ ಮೊಮ್ಮಕ್ಕಳಾಗಿ ನಮ್ಮ ಶ್ರೀಮಠದ ಸೇವೆಯನ್ನು ನಿರಂತರ ಮಾಡತಕ್ಕಂತಹ ಪಂಡಿತ ನಮ್ಮ ಇವರು ಬಿದರಳ್ಳಿ ತಿಮ್ಮಣ್ಣಾಚಾರ್ಯರ ಮಕ್ಕಳಾಗಿ ನಮ್ಮ ಆನಂದ ತೀರ್ಥಾಚಾರ್ಯ ಬಿದರಳ್ಳಿಯವರು ಒಳ್ಳೆ ಅಧ್ಯಯನ ಮಾಡಿ ಪ್ರಕೃತದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿದ್ದು ಪಾಠ ಪ್ರವಚನವನ್ನು ಮಾಡುತ್ತಾ ಜಯನಗರದ RV ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ವಿಶೇಷವಾದ ಕಾರ್ಯವನ್ನು ನಿರ್ವಹಿಸ್ತಾ ಅನೇಕ ಜನ ಮಕ್ಕಳಿಗೂ ಪಾಠವನ್ನು ಹೇಳುತ್ತಾ ಯಾವಾಗಲೂ ಕೂಡ ಅಧ್ಯಯನ ಪಾಠ ಪ್ರವಚನದಲ್ಲೇನೆ ಆಸಕ್ತರು. ಸಂಸ್ಕೃತ MA BA ಎಲ್ಲ ಮಾಡಿಕೊಂಡು ಪ್ರಕೃತದಲ್ಲಿ PhDಯನ್ನು ಕೂಡ ಮಾಡ್ತಾ ಇದ್ದಾರೆ. ಭಾಗವತದ ದಶಮಸ್ಕಂದ ಮತ್ತು ಕೃಷ್ಣ ಪರಮಾತ್ಮನ ಮಹಿಮೆ ದಶಮಸ್ಕಂದದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಆ ದಶಮಸ್ಕಂದದಲ್ಲಿ ಹೇಳಿದ ಕೃಷ್ಣ ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನು ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಬಹಳ ಸುಂದರವಾದ ಅವರದೇ ಆದ ಶೈಲಿಯಿಂದ ವಿಶೇಷವಾಗಿ ಅನೇಕ ರೀತಿಯಿಂದ ವರ್ಣನೆ ಮಾಡಿದ್ದಾರೆ. ರುಕ್ಮಿಣೀಶ ವಿಜಯ ಮತ್ತು ಭಾಗವತದ ದಶಮಸ್ಕಂದ ಇವೆರಡರ ಒಂದು ವಿಶೇಷವಾದ ತುಲನಾತ್ಮಕವಾದ ಒಂದು ಅಧ್ಯಯನ. ಈ ವಿಷಯದಲ್ಲಿ ಅವರು ಪ್ರಕೃತದಲ್ಲಿ PhDನೂ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನಿಂದ ಒಂದು 5-6 ದಿನಗಳ ಕಾಲ ಈ ವಿಶೇಷವಾದ ಒಂದು ಪ್ರವಚನ ರುಕ್ಮಿಣೀಶ ವಿಜಯ, ಬಹಳ ಸುಂದರವಾಗಿರತಕ್ಕಂತಹ ಕಾವ್ಯ ರುಕ್ಮಿಣೀಶ ವಿಜಯ ವಾದಿರಾಜರ ರಚನೆ. ಅದನ್ನು ಶ್ರೀಪಾದಂಗಳವರ ಶಿಷ್ಯರಾದ ಒಳ್ಳೆ ತರುಣ ವಿದ್ವಾಂಸರು ಆನಂದ ತೀರ್ಥಾಚಾರ್ಯ ಬಿದರಳ್ಳಿಯವರು ಇವತ್ತಿನಿಂದ ಅದನ್ನು ನಡೆಸಿಕೊಡಬೇಕು ಅಂತ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ಶ್ರೀಮಠದ ಅತ್ಯಂತ ಆತ್ಮೀಯರಾದ ನಮ್ಮವರೇ ಆಗಿರತಕ್ಕಂಥ ಆನಂದ ಹುನ್ನೂರಂತಂಬವರು ಬಹಳ ದಿನಗಳಿಂದ ಅವರು ಕೂಡ ರುಕ್ಮಿಣೀಶ ವಿಜಯದ ಪ್ರವಚನ ಆಗಬೇಕು ಅಂತ ಕೇಳಿದ್ದಾರೆ. ಆದ್ದರಿಂದ ಆನಂದ ಹುನ್ನೂರವರ ಪ್ರಾರ್ಥನೆ, ಅವರ ಒಂದು ಸೇವೆಯಲ್ಲಿ ಈ ಒಂದು ವಾರದ ಈ ರುಕ್ಮಿಣೀಶ ವಿಜಯದ ಪ್ರವಚನ ನಡೀತಾ ಇದೆ. ಆನಂದಾಚಾರ್ಯರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವಿಜ್ಞಾಪನೆ ಮಾಡಿಕೊಳ್ತೇವೆ. ರೆಡಿ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶಕ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ.
ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೈಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಸಚ್ಛಾಸ್ತ್ರೋಜಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗಿರ್ಭವೇತಿತ್ಯಾಘೋಷಯತೀವ ಯಃ ಕರಚರೈಸ್तं ವಾಜಿವಕ್ತ್ರಂ ಭಜೆ. ಸಿಂಚನ್ನೂಪರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕ್ವಣತ್ಕಂಕಣಾಂ ಶಂವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾಖ್ಯಂ ಗುರುಂ ಭಜೆ. ವೇದೇಶಯೋಗಿನಂ ವಂದೇ ಯಾದವಾರ್ಯಗುರೋರ್ಗುರುಂ ಛಾಂದೋಗ್ಯಭಾಷ್ಯಸಟ್ಟೀಕಾ ಕರ್ತಾರಮಹಮಾದರಾತ್. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾಟೀಕಾಕಾರಾನ್ ವಯಂ ನುಮಃ. ಶ್ರೀನಿವಾಸಗುರೂನ್ ವಂದೇ ಶ್ರೀನಿವಾಸಾಂಘ್ರಿಸದ್ರತೀನ್ ಶ್ರೀಮಧ್ವಶಾಸ್ತ್ರದುಗ್ಧಾಬ್ಧಿಪಾರಂಗತॄನ್ ಅಹಂ ಭಜೆ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗುತ್ತಲಾಚಾರ್ಯಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಾದಿರಾಜರು ಅವತಾರ ಮಾಡಬೇಕು, ಅವತಾರ ಮಾಡಿದ ಮೇಲೆ ಅನೇಕ ದೇವತಾ ಕಾರ್ಯವನ್ನು ಮಾಡಬೇಕಾದಂತಹ ಜವಾಬ್ದಾರಿ ವಾದಿರಾಜರ ಮೇಲೆ ಇದೆ. ಆದರೆ ಅವರು ಅಷ್ಟು ಘನ ಕಾರ್ಯವನ್ನು ಮಾಡಬೇಕಾದ್ರೆ ಅವರ ಅವತಾರ ಅಂತನ್ನೋದು ಅತ್ಯಂತ ಮುಖ್ಯ. ಈ ಅವತಾರ ಆಗಬೇಕಾದ್ರೆ ತಂದೆ ತಾಯಿಗಳು ಆ ದಿವ್ಯವಾದಂತಹ ಪುರುಷನ ಅವತಾರಕ್ಕೆ ಕಾರಣರಾಗಿರ್ತಾರೆ. ಅವರೇ ಯಾರು ಅಂತಂದರೆ ರಾಮಾಚಾರ್ಯ ಹಾಗೂ ಗೌರಿಬಾಯಿ ಅನ್ನುವಂತಹ ದಂಪತಿಗಳು. ಆ ಇಬ್ಬರು ಸಾತ್ವಿಕರಾದಂತಹ ದಂಪತಿಗಳು ಬಹಳ ವರ್ಷಗಳ ಕಾಲದಿಂದ ಅಪತ್ಯ ಇಲ್ಲದೆ, ಮಕ್ಕಳಿಲ್ಲದೇನೆ ಬಹಳ ಬಳಲ್ತಾ ಇರ್ತಾರೆ. ಇವಾಗ ನಾವು ಯಾವ ಮಠವನ್ನು ಸೋದೆ ಮಠ ಅಂತ ಕರಿತೀವಲ್ಲ, ಶ್ರೀಮನ್ ಮಧ್ವಾಚಾರ್ಯರ ತಮ್ಮಂದಿರಾದಂತಹ ವಿಷ್ಣುತೀರ್ಥರ ಮಠ, ಆ ಮಠವನ್ನು ಸೋದೆ ಮಠ ಅಂತ ಕರಿತಾ ಇರಲಿಲ್ಲ ಮುಂಚೆ.
ಆ ಮಠವನ್ನು ಕುಂಭಾಸಿ ಮಠ ಅಂತ ಕರೀತಾ ಇದ್ರು. ಇದರ ಪ್ರವರ್ತಕರು ಬಂದು ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರ ಮಠ ಈ ಕುಂಭಾಸಿ ಮಠದಲ್ಲಿ ವಾಗೀಶ ತೀರ್ಥರು ಅಂತ ಒಬ್ಬ ಯತಿಶ್ರೇಷ್ಠರಿದ್ದರು. ಆ ಯತಿಶ್ರೇಷ್ಠರು ಆ ಕುಂಭಾಸಿ ಮಠದಲ್ಲಿದ್ದಾಗ ಈ ಗೌರಿಬಾಯಿ ಹಾಗೂ ರಾಮಾಚಾರ್ಯರು ಇಬ್ಬರು ಹೋಗಿ ಕೇಳ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ. ಸ್ವಾಮಿ, ಬಹಳ ವರ್ಷಗಳಿಂದ ಮಕ್ಕಳಿಲ್ಲ ಅಂತಂದರೆ ಈ ಜನ್ಮ ವ್ಯರ್ಥ. ಆದರೆ ಸರಿಯಾದಂತಹ ಮಕ್ಕಳಿಲ್ಲ ಅಂದ್ರೂ ವ್ಯರ್ಥ, ಮಕ್ಕಳು ಹಾದಿಯನ್ನು ಬಿಟ್ಟರೂ ವ್ಯರ್ಥ, ಮಕ್ಕಳೇ ಇಲ್ಲ ಅಂದ್ರೂ ವ್ಯರ್ಥ. ಒಂದರ್ಥದಲ್ಲಿ ವ್ಯರ್ಥವಾದ ಮಕ್ಕಳಿದ್ದಾಗ ಈ ಜೀವನ ಅನರ್ಥ. ಆದರೆ ಅವರಿಗೆ ಮಕ್ಕಳಾದ್ಮೇಲೆ ಮಾಡಬೇಕಾದಂತಹ ಡಿಸಿಷನ್ನು ಮುಂಚೆನೇ ಗೊತ್ತಾಗ್ಬಿಡ್ತು. ಏನು, ಇನ್ನೂ ಆದರೂ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ. ವಾಗೀಶ ತೀರ್ಥರ ಹತ್ರ ಹೋಗಿ ಕೇಳ್ತಾರೆ. ವಾಗೀಶ ತೀರ್ಥರು ಹೇಳ್ತಾರೆ, ರಾಮಾಚಾರ್ಯರೇ, ನಿಮಗೆ ಮಕ್ಕಳಾಗತ್ತೆ. ಆ ಮಕ್ಕಳು ಯಾರು ಅಂತಂದರೆ ಭಾರೀ ಒಬ್ಬ ವ್ಯಕ್ತಿ ಮಕ್ಕಳಾಗಿ ಹುಟ್ಟುತ್ತಾರೆ, ಒಬ್ಬ ಮಗ ನಿಮಗೆ ಹುಟ್ಟುತ್ತಾರೆ ಅಂತ ಹೇಳಿದ ತಕ್ಷಣ ರಾಮಾಚಾರ್ಯರಿಗೆ ಮತ್ತು ಗೀತಾಬಾಯಿಗೆ ಭಾರೀ ಸಂತೋಷ. ಇಂತಹ ಯಾಕೆ ಅಂತಂದರೆ ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ. ನಾವು ಯಾಕೆ ಯಾವಾಗಲೂ ಹೋಗಿ ಸ್ವಾಮಿಗಳ ಹತ್ರ ಸ್ವಾಮಿ ಮಂತ್ರಾಕ್ಷತೆ ಕೊಡ್ರಿ, ನಮಗೆ ತೊಂದರೆ ಇದೆ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಸ್ವಾಮಿಗಳು ಅಂತಹ ಚತುರ್ಯುಗ ಮೂರ್ತಿಯನ್ನು ಮುಟ್ಟಿ ಪೂಜಿಸಿದಂತಹ ಕೈಗಳಿಂದ ತಮ್ಮ ಆ ಮಂತ್ರಾಕ್ಷತೆ ಬಂದಾಗ ಆ ಮನಸ್ಸಿನಲ್ಲಿ ಇವರ ಪೀಡಾ ಪರಿಹಾರವಾಗಲಿ ಅಂತ ರಾಮದೇವರನ್ನ ನೆನೆದು ಕೊಟ್ಟಾಗ ಆ ಮಂತ್ರಾಕ್ಷತಿ ನಮ್ಮ ಜೀವನದಲ್ಲಿ ದೊಡ್ಡದಾದಂತಹ ಪರಿಣಾಮವನ್ನು ತಂದುಕೊಡ್ತದೆ. ಅವರೇನು ಅಂದ್ಕೊಂಡಿರ್ತಾರೆ, ಇವನಿಗೆ ಒಳ್ಳೆಯದಾಗಲಿ, ಇವನ ಎಲ್ಲ ಪೀಡಾ ಪರಿಹಾರವಾಗಲಿ ಅಂತ. ಅಲ್ಲಡಿ, ಒಬ್ಬರ ಮಾತಿಗೆ ಅಷ್ಟೊಂದು ಬೆಲೆ ಇದೆಯಾ? ಭಗವಂತ ಕೇಳಿಬಿಡ್ತಾನ ಅಂತಂದರೆ ಅವಶ್ಯವಾಗಿ ಕೇಳ್ತಾನೆ. ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಖಂಡಮಂಡನಂ ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ. ನಾವು ನೀವು ಹೋಗಿ ಭಗವಂತನ ಹತ್ರ ಕೇಳಿದ್ರೆ ಭಗವಂತ ಒಂದೇ ಮಾತಲ್ಲಿ ಸರಿಸ್ಬಿಡ್ತಾನೆ, ನಿಂದಿನ್ನೂ ಪುಣ್ಯ ಪಕ್ವವಾಗಿಲ್ಲಪ್ಪ, ನನ್ನ ಹತ್ರ ಸೀದಾ ಬಂದು ಕೇಳುವಂತಹ ಯೋಗ್ಯತೆ ನಿನಗಿನ್ನೂ ಬಂದಿಲ್ಲ ಅಂತ ಪರಮಾತ್ಮ ಪಕ್ಕಕ್ಕೆ ಸರಿಸುವಂತಹ ಚಾನ್ಸಸ್ ಬೇಕಾದಷ್ಟಿದೆ. ಅದೇ ನಾವು ಗುರುಗಳ ಹತ್ರ ಹೋಗಿ, ಸ್ವಾಮಿ ನಮಗೆ ಈ ರೀತಿಯಾದಂತಹ ಪೀಡಾ ಇದೆ ಸ್ವಾಮಿ, ನಮಗೆ ನೀವು ಆ ಪೀಡಾವನ್ನು ಪರಿಹಾರ ಮಾಡಿಕೊಡ್ರಿ ಅಂತ ಕೇಳಿದಾಗ ಸ್ವಾಮಿಗಳು ತಮ್ಮ ಮನಸ್ಸಿನಲ್ಲಿ ಇಷ್ಟೇ ಅನ್ಕೋತಾರೆ, ಇವರ ಪೀಡಾ ಇಲ್ಲ ಪರಿಹಾರ ಆಗಲಿ ಸ್ವಾಮಿ, ಇವನು ನಿನ್ನ ಭಕ್ತ ಅಂತ ಕೇಳ್ಕೋತಾರೆ. ಅವಾಗ ಅವರು ಆ ಪ್ರೇಸ್ ಏನಿದೆಯಲ್ಲ, ಇವನ ಪೀಡಾ ಪರಿಹಾರವಾಗಲಿ ಅನ್ನುವಂತಹ ಏನು ಆ ಮಾತು ಕೇಳ್ಕೊಂಡಿರ್ತಾರಲ್ಲ, ಆ ಮಾತು ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ. ಅವ್ರೇನು ಮಾತಾಡಿರ್ತಾರೆ ಅದು ಸತ್ಯವಾಗ್ತದಂತೆ. ಪ್ರಕೃತದಲ್ಲಿ ಈ ರಾಮಾಚಾರ್ಯರು ಮತ್ತು ಗೀತಾಬಾಯಿ ವಾಗೀಶ ತೀರ್ಥರ ಹತ್ರ ಬಂದಿದ್ದಾರೆ. ವಾಗೀಶ ತೀರ್ಥರು ಏನು ಹೇಳ್ತಾ ಇದ್ದಾರೆ, ನಿಮಗೆ ಮಕ್ಕಳಾಗತ್ತೆ, ಉತ್ತಮವಾದಂತಹ ಸಂತಾನ ಆಗತ್ತೆ ಅಂತ ಹೇಳಿದ್ದಾರೆ. ಆಯಿತು ಅಂದ ತಕ್ಷಣ ಬಹಳ ಸಂತೋಷ ಆಗಿದೆ. ಅವರ ಮೇಲೆ ಅಷ್ಟು ವಿಶ್ವಾಸ, ಅವ್ರ ಮೇಲೆ ಭಾರೀ ವಿಶ್ವಾಸ, ಹಾಗೇ ಆಗುತ್ತೆ ಅನ್ನುವಂತಹ ವಿಶ್ವಾಸದಿಂದ ಭಾರೀ ಸಂತೋಷದಿಂದ ಇರ್ತಾರೆ. ಅಷ್ಟರಲ್ಲಿ ವಾಗೀಶ ತೀರ್ಥರು ಒಂದು ಮಾತು ಹೇಳ್ತಾರೆ, ಆದರೆ ಒಂದು ಷರತ್ತು. ಏನ್ರಿ ಆ ಷರತ್ತು? ಏನು ಅಂತಂದ್ರೆ, ಭಾಳ ಅಂತಂದ್ರೆ ನಮಗೊಂದು ಮಠಕ್ಕೆ ಏನು ಬೇಕು, ಅವರು ವಿರಕ್ತ ಪುರುಷರು, ನಮ್ಮ ಶಿಷ್ಯಂದ್ರೆಲ್ಲ ಚೆನ್ನಾಗಿರಲಿ ಅಂತ ಒಂದಿಷ್ಟು ತಿಂಗಳ ಊಟವನ್ನು ನೀವು ಮಾಡಿಸ್ಬಿಡ್ರಿ, ಅಥವಾ ನಮ್ಮ ಮಠಕ್ಕೆ ಏನೋ ಒಂದು ಹೀಗೇನಾದರೂ ಕೇಳ್ತಾರೆ ಅಂತ ಅನ್ಕೊಂಡ್ರೆ
ಮಠಕ್ಕಾಗಿಯೇ ಕೇಳಿಕೊಂಡ್ರು, ವಿರಕ್ತ ಪುರುಷರವರು ವಾಗೀಶ ತೀರ್ಥರು ಮಠಕ್ಕೇನೆ ಕೇಳಿಕೊಂಡ್ರು. ಆದರೆ ಕೇಳಿಕೊಂಡಿದ್ದನ್ನ ಕೇಳಿದಾಗ ಇವ್ರಿಗೆ ಎದೆ ಒಡೆದು ಹೋಗುತ್ತೆ. ರಾಮಾಚಾರ್ಯರಿಗೆ, ಗೀತಾಬಾಯಿಗೆ. ಯಾಕೆ ಅಂತಂದ್ರೆ ಅವ್ರು ಕೇಳಿದ್ದೇನು ಅಂತಂದ್ರೆ, ಈಗ ಮುಂದೆ ಏನು ನಿಮಗೆ ಹುಟ್ಟತ್ತಲ್ಲ ಆ ಕೂಸನ್ನ ಬಂಗಾರದ ತಟ್ಟೆಯಲ್ಲಿ ತಂದು ಮಠಕ್ಕೆ ನೀವು ಸಮರ್ಪಿಸ್ಬಿಡಬೇಕು ಅಂತ ಕೇಳ್ಬಿಡ್ತಾರ. ಏನ್ ಸ್ವಾಮಿ, ಈ ಕೈಯಿಂದ ಕೊಟ್ರಿ ಈ ಕೈಯಿಂದ ಕೇಳ್ತಾ ಇದ್ರಿ, ಇದು ಎಷ್ಟು ನ್ಯಾಯ ಅಂತ ಕೇಳ್ತಾರೆ. ವಾಗೀಶ ತೀರ್ಥರು ಹೇಳ್ತಾರೆ, ನಿಮಗೆ ಹುಟ್ಟುವಂತಹ ಮಗು ಸಾಮಾನ್ಯವಾದಂತಹ ಮಗು ಅಲ್ಲ. ಇದರಿಂದ ಆಗಬೇಕಾದಂತಹ ದೊಡ್ಡ ಕಾರ್ಯ ಇದೆ. ಆ ಕಾರ್ಯ ಆಗಬೇಕಾದಾಗ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿತ್ತು ಆ ಮಗು ಅಂತಂದ್ರೆ ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲದೇನೆ ಅದು ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಿ ಆ ಕೂಸನ್ನ ನನಗೆ ತಂದು ಕೊಟ್ಬಿಡ್ಬೇಕು, ನೀವು ಮಠಕ್ಕೆ ಸಮರ್ಪಿಸಬೇಕು ಅಂತ ಹೇಳ್ತಾರೆ. ಎಷ್ಟೇ ಆಗ್ಲಿರಿ, ಹೆತ್ತ ಕೂಸು ಹೆಚ್ಚು ಕಡಿಮೆ ಹುಟ್ಟಿದ್ರೇನೆ ತಂದೆ ತಾಯಿ ಬಿಟ್ಕೊಡೋದಿಲ್ಲ. ಹೆತ್ತ ಮಕ್ಕಳು ಹುಚ್ಚರಾದರೆ ತಾಯಿ ತಂದೆ ಎತ್ತದೆ ನೆಲಕ್ಕೆ ಬಿಸುಡುವರೆ ಗೋವಿಂದ. ಯಾವತ್ತಾದ್ರೂ ಬಿಸಾಕ್ಬಿಡ್ತಾರ ಕೂಸಿನ? ಕೂಸು ಭಾರ ಆಯ್ತು ಅಂತಂತಾರ? ಖಂಡಿತ ಅನ್ನೋದಿಲ್ಲ ರೀ. ಇವರೇ ಭಾಗಿಸ್ತಿರ್ತಾರೆ, ಹೇಳ್ತಾ ಇದಾರೆ, ಲೋಕೋತ್ತರ ವಿಲಕ್ಷಣವಾದಂತಹ ಕೂಸು ನಿಮ್ಗೆ ಹುಡ್ತಾ ಇದಂತೆ. ಹುಟ್ಟೋಕ್ಕಿಂತ ಮುಂಚೆನೆ ಆ ಕೂಸಿನ ಮೇಲೆ ಅವರಿಗೆ ವ್ಯಾಮೋಹ ಬಂದ್ಬಿಡುತ್ತೆ. ಆ ವ್ಯಾಮೋಹ ಬಂದಂತಹ ಕೂಸನ್ನ ತಂದು ಕೊಡ್ರಿ ಅಂತ ಕೇಳ್ತಿರಲ್ಲ, ಏನ್ ಸ್ವಾಮಿ ಇದು ನ್ಯಾಯ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಅದನ್ನೇ ಹೇಳ್ತಾರೆ, ನೋಡಪ್ಪ ಈ ಕೂಸು ಸಾಮಾನ್ಯವಾದದ್ದಲ್ಲ, ನೀನು ನಂಗೆ ಒಪ್ಪಿಸು ಅಂತ ಹೇಳ್ತಾರೆ. ಕೇಳೋದಿಲ್ಲ. ಆ ರಾಮಾಚಾರ್ಯ ಕೇಳೋದೇ ಇಲ್ಲ. ಅವಾಗ ಹೇಳ್ತಾರೆ, ತಂದು ಕೊಡೋದಿತ್ತು ಅಂತಂದ್ರೆ ಹೀಗೆ ತಂದು ಕೊಡು, ಒಂದು ಒಪ್ಪಂದಕ್ಕೆ ಬರೋಣ. ಹೌದಪ್ಪ, ಹೆತ್ತ ತಂದೆ ತಾಯಿಗೆ ಕೂಸನ್ನ ಬಿಟ್ಟಿರ್ಲಿಕ್ಕಾಗೋದಿಲ್ಲ, ನಾನು ಒಪ್ಕೋತೀನಿ. ಆದರೆ ಹೀಗೆ ಮಾಡೋಣ, ಕೂಸು ಒಂದು ವೇಳೆ ಮನೆ ಒಳಗಡೆ ಹುಟ್ಟಿತು ಅಂತಂದ್ರೆ ಅದು ನಿಮ್ದು. ಒಂದು ವೇಳೆ ಕೂಸು ಮನೆಯಿಂದ ಹೊರಗಡೆ ಹುಟ್ಟಿತು ಅಂತಂದ್ರೆ ಅದು ಮಠದ್ದು ಅಂತ ಹೇಳ್ಬಿಡ್ತಾರೆ. ತಕ್ಷಣದಲ್ಲಿ ಒಪ್ಕೊಂಡ್ಬಿಡ್ತಾರೆ ರಾಮಾಚಾರ್ಯರು. ವಾಗೀಶ ತೀರ್ಥರ ಈ ಮಾತಿಗೆ ತಕ್ಷಣದಲ್ಲಿ ಒಪ್ಕೊಂಡ್ಬಿಡ್ತಾರೆ. ಯಾರು ತಾನೇ ಕೂಸನ್ನ ಮನೆಯಿಂದ ಹೊರಗೆ ಹಡಿತಾರೆ ಹೇಳ್ರಿ? ಅವಾಗಿನ ಕಾಲದಲ್ಲಿ ಅಂದ್ರೆ 1480ನೇ ಇಸ್ವಿಯಲ್ಲಿ ವಾದಿರಾಜರು ಹುಟ್ಟುತ್ತಾರೆ ಅನ್ನೋ ದಾಖಲೆ ಇದೆ. ಆಸ್ಪಾಸು 1480ರಲ್ಲಿ ಹುಟ್ಟುತ್ತಾರೆ. ಇತ್ತೀಚೆಗೆ ಹಾಸ್ಪಿಟಲ್ಗಳು ಬಂದಿದ್ದು, ಅದಕ್ಕೆ ಅಂತ ಸ್ಪೆಷಲ್ ವಾರ್ಡು, ಅಲ್ಲಿ ಸೂತಿಕಾಗೃಹ, ಅಲ್ಲಿ ಬೇರೆ ಬೇರೆ ಅಂತ ಈಗ ಹಾಸ್ಪಿಟಲ್ನಲ್ಲಿ ಪ್ರತ್ಯೇಕವಾಗಿ ಬಂದಿರೋದು. ಅವಾಗಿನ ಕಾಲದಲ್ಲಿ ಮನೆಯಲ್ಲೇನೆ ಒಂದು ಪ್ರಸೂತಿ ಗೃಹ ಇರ್ತಾ ಇತ್ತು, ಒಂದು ರೂಮ್ ಇರ್ತಾ ಇತ್ತು, ಒಂದು ಕೋಣೆಯಲ್ಲಿ. ಆ ಕೋಣೆಯಲ್ಲೇನೆ ಪ್ರಸೂತಿ ಆಗ್ತಾ ಇತ್ತು. ಆ ಕೋಣೆ ಬಿಟ್ಟು ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಹೀಗಿದ್ದಾಗ ರಾಮಾಚಾರ್ಯರಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಇನ್ನು ಕೂಸು ಹಡದಿಲ್ಲ, ಬಸರಿ ಆಗಿಲ್ಲ, ಏನಾಗಿಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಇಲ್ಲ, ಕೂಸು ಮನೆಯಲ್ಲೇ ಹುಟ್ಟುತ್ತೆ, ಇವ್ರಿಗೆ ತಂದು ಕೊಡೋ ಅವಶ್ಯಕತೆ ಇಲ್ಲ ಅಂತ ಸರಿ ಅಂತ ಒಪ್ಕೊಂಡ್ಬಿಡ್ತಾರೆ. ವಾಗೀಶ ತೀರ್ಥರು ಮನೆಗೆ ಕಳಿಸ್ತಾರೆ. ಆಯ್ತು ಅಂತ ಮನೆಗೆ ಮಂತ್ರಾಕ್ಷತೆ ಕೊಟ್ಟು ಕಳಿಸ್ತಾರೆ. ಕಳಿಸಿ ಆದ್ಮೇಲೆ ಸರಿಯಾಗಿ ಸ್ವಲ್ಪ ದಿವಸಗಳಲ್ಲೇನೆ ಗೀತಾಬಾಯಿಯವರು, ಗೌರಿಬಾಯಿಯವರು ಬಸರಿ ಆಗ್ತಾರೆ. ಆ ಗೌರಿಬಾಯಿಯವರು ಬಸರಿ ಆಗಿ ಸ್ವಲ್ಪ ದಿವಸಗಳಾಗ್ತದೆ, ದಿನಗಳು ಚೆನ್ನಾಗಿ ನಡೀತಾ ಇರುತ್ತೆ, ಲಕ್ಷಣಗಳು ಬರುತ್ತೆ, ಗಂಡು ಮಗುನೇ ಹುಟ್ಟತ್ತೆ ಅಂತ. ಅವ್ರದ್ದು ಏನೇನೋ ಅನ್ಕೊಂಡಿರ್ತಾರೆ ಹೆಣ್ಮಕ್ಳು. ಅವ್ರ ಸೌಂದರ್ಯ ಹೆಚ್ಚಾಯಿತು ಅಂತಂದ್ರೆ ಹೆಣ್ಮಕ್ಳು ಹುಡ್ತಾರೆ, ಸೌಂದರ್ಯ ಕಡಿಮೆ ಆಯಿತು ಅಂತಂದ್ರೆ ಗಂಡು ಮಕ್ಳು ಹುಡ್ತಾರೆ. ಹೀಗೇನೋ ಅನೇಕ ಅವ್ರವ್ರ ಗುರುತುಗಳು ಇಟ್ಕೊಂಡಿರ್ತಾರೆ. ಅವ್ರ ಮುಖದ ಮೇಲಿನ ಲಕ್ಷಣ ನೋಡಿ ಗಂಡು ಕೂಸು ಆಗತ್ತೆ ಅಂತ ಗೊತ್ತಿರುತ್ತೆ. ಎಲ್ಲ ಕಾಯ್ತಾ ಇರ್ತಾರೆ. ಒಂದು ದಿನ ದ್ವಾದಶಿ ದಿವಸ, ಸ್ವಾಮಿ ನಿಮ್ಮ ಹೊಲದಲ್ಲಿ, ನಿಮ್ಮ ಗದ್ದೆಯಲ್ಲಿ ಹಸು ನುಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಪಾಪ ಬ್ರಾಹ್ಮಣ ದಶಮಿ ದಿವಸ ರಾತ್ರಿ ಊಟ ಇರೋದಿಲ್ಲ, ಏಕಾದಶಿ ಊಟ ಇರೋದಿಲ್ಲ, ಮತ್ತೆ ದ್ವಾದಶಿ ಏನಾದರೂ ಊಟ ಬಿಟ್ಟ ಅಂತಂದ್ರೆ ರಾತ್ರಿ ಊಟ ಇರೋದಿಲ್ಲ. ದಿನತ್ರಯ ಅಂತನ್ನುವಂತಹ ಒಂದು ಪದ್ಧತಿ, ಅದೊಂದು ವ್ರತ. ದಿನತ್ರಯ ಅಂತಂದ್ರೆ ಹೀಗೆ ಆಚರಿಸ್ಬೇಕು. ದಶಮಿ ದಿವಸ ರಾತ್ರಿ ಏನು ಊಟ ಮಾಡಬಾರ್ದು, ಏಕಾದಶಿ ಪೂರ್ತಿಯಾಗಿ ಉಪವಾಸ ಮಾಡಬೇಕು, ದ್ವಾದಶಿ ದಿವಸ ಬೆಳಗ್ಗೆ ಪಾರಣೆ ಆದ್ಮೇಲೆ ರಾತ್ರಿ ಊಟ ಮಾಡಬಾರ್ದು. ಇದು ದಿನತ್ರಯದ ಒಂದು ನಿಯಮ. ಇದನ್ನ ಈ ರಾಮಾಚಾರ್ಯರು ಮಾಡ್ತಾ ಇರ್ತಾರೆ. ಈ ದ್ವಾದಶಿ ದಿವಸ ಸರಿಯಾಗಿ ಆ ಸೇವಕ ಬಂದು ಹೇಳ್ತಾನೆ,
ಸ್ವಾಮಿ ನಿಮ್ಮ ಗದ್ದೆಯಲ್ಲಿ ಹಸು ನುಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹೇಳಿದಾಗ ರಾಮಾಚಾರಿಗೆ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಪಾಪ ಆ ತುಂಬು ಬಸರಿ ಆ ಗದ್ದೆಗೆ ಆ ಹಸುವನ್ನು ಓಡಿಸ್ಲಿಕ್ಕೆ ಅಂತ ಹೊರಗಡೆ ಹೋಗ್ತಾಳೆ. ನೋಡಿ ಎಂಥ ದೈವ ಸಂಕಲ್ಪ ಅಂತಂದ್ರೆ 9 ತಿಂಗಳ ಕಾಲ ವಾದಿರಾಜರನ್ನ ಹೆರಬೇಕು ಅಂತ ಮನೆಯಲ್ಲೇ ಹೆರಬೇಕು ಅಂತಂದು ಮನೆಯಲ್ಲೇ ಇದ್ದಂತಹ ಹೆಣ್ಣು ದೈವ ಸಂಕಲ್ಪದಿಂದ ಹೊರಗಡೆ ಬರ್ತಾಳೆ. ಆ ಹಸುವನ್ನು ಓಡಿಸ್ಲಿಕ್ಕೆ ಅಂತ ಹೊರಗಡೆ ಬರ್ತಾಳೆ. ಬಂದಿದ್ದೇ ತಡ. ಯಾವ ಸ್ವಾಮಿಗಳ ಮಂತ್ರಾಕ್ಷತೆಯ ಬಲದಿಂದ ಬಸರಿಯಾದ್ಲೋ ಆ ಸ್ವಾಮಿಗಳು ಜ್ಞಾನಿಗಳು, ಅವ್ರಿಗೆ ಗೊತ್ತಾಗತ್ತೆ ಇವರು ಹೊರಗಡೆ ಬಂದಿದ್ದಾರೆ ಅಂತ. ಮಠದಿಂದ ಬಂಗಾರ ತಟ್ಟೆ ಕಳಿಸ್ಬಿಡ್ತಾರೆ ವಾಗೀಶ ತೀರ್ಥರು. ಈ ಕೂಸು ಹುಟ್ಟತ್ತೆ, ಮಠಕ್ಕೆ ಕರ್ಕೊಂಬರ್ರಿ ಅಷ್ಟೇ, ಬೇರೆ ಮಾತೇ ಇಲ್ಲ. ಮಠದಲ್ಲಿ ಹೀಗೇನೆ ಪಂಡಿತರಿರ್ತಾರೆ. ಆ ಪಂಡಿತರ ಹೆಣ್ಣಂದರು ಕೂಡ ಅಲ್ಲೇ ಇರ್ತಾರೆ. ಅವರು ಎಲ್ಲಿ ಪ್ರಸೂತಿ ಆಗುತ್ತೋ ಅಲ್ಲಿಗೆ ಬಂಗಾರದ ತಟ್ಟೆಯನ್ನು ತಗೊಂಡು ಹೋಗಿಬಿಡ್ತಾರೆ. ಆ ಕೂಸು ಹುಟ್ಟಿದ್ದೇ ತಡ ಸೀದಾ ಮಠಕ್ಕೆ ಕರ್ಕೊಂಡ್ಬಂದ್ಬಿಡ್ತಾರೆ. ವಾಸ್ತವಿಕವಾಗಿ ಇದು ಎಲ್ಲರ ಜೀವನದಲ್ಲಿ ಹೀಗಾಗೋದಿಲ್ಲ. ಯೋಗಿಗಳ ವಿಷಯದಲ್ಲಿ ಮಾತ್ರ ಹೀಗಾಗ್ತದೆ. ಹೇಗೆ ಅಂತಂದ್ರೆ ಅವರ ಹುಟ್ಟು ಮೊದಲನೇ ಸಿದ್ಧ ಆಗಿರ್ತದೆ. ಆ ಸಿದ್ಧವಾದಂತಹ ಹುಟ್ಟನ್ನ ಮುಂದೆ ಅರಿತಂತಹ ಜ್ಞಾನಿಗಳು ಅವರ ಸಬ್ಬಳಕೆಯನ್ನ ಮಾಡಿಸ್ಕೋತಾರೆ. ಅಲ್ರಿ ನೀವೇನೋ ಹೇಳ್ತಾ ಇದ್ರಿ, ಪ್ರವಚನ ಹೊಡಿತಾನೆ ಇದ್ರಿ ಏನಿದು ಹಿಂಗಂತ. ಇದೇ ರೀತಿಯಾದಂತಹ ಈಗೇನು ವಾದಿರಾಜರಿಗ ಚರಿತೆಯಲ್ಲಿ ಏನು ಆಗ್ತಾ ಇದೆಯೋ ಇದೇ ರೀತಿಯಾಗಿ ನಮ್ಮ ಉತ್ತರಾದಿ ಮಠದಲ್ಲಿ ಒಬ್ಬ ಸ್ವಾಮಿಗಳಿಗೆ ಹೀಗೆ ಆಗಿದೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಿರುಕೋಲಿಯೂರಿನಲ್ಲಿ ಇದ್ದಾರೆ. ಅವರ ತಂದೆ ತಾಯಿಗಳಿಗೂ ಕೂಡ ಬಹಳ ವರ್ಷಗಳ ಕಾಲ ಪುತ್ರೋತ್ಸವ ಇರೋದೇ ಇಲ್ಲ, ಮಕ್ಕಳೇ ಹುಟ್ಟಿರೋದಿಲ್ಲ. ರಘುವರ್ಯರ ಹತ್ರ ಹೋಗ್ತಾರೆ. ರಘುವರ್ಯರು ಇದೇ ಮಾತನ್ನ ಹೇಳ್ತಾರೆ, ನಿಮಗೆ ಒಂದು ಕೂಸಾಗೆ ಆಗುತ್ತೆ, ಆ ಕೂಸನ್ನ ಮಠಕ್ಕೆ ತಂದು ಕೊಡಬೇಕು ಅಂತ. ಅವ್ರು ಆಯ್ತು ಸ್ವಾಮಿ ಅಂತ ಕೈ ಮುಗಿದು ಹೋಗ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಹುಟ್ಟತ್ತೆ ಕೂಸು. ವಂದ್ಯ ರಘುವರ್ಯರಿ ಕಂದನನ್ನು ಭೂಮಿ ಸಂಬಂಧವಾಗದಂತೆ ಜೋಕೆಯಿಂದ ತಂದರು, ಬಾಲನೀತನನ್ನು ಯೋಗಿ ಪಾಲರು ಸಂಪೋಷಿಸಿದರು, ಶ್ರೀಲೋಲನ ಅಭಿಷೇಕ ಧಾಲಿನಿಂದಲಿ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹುಟ್ಟಿದ ಕೂಡಲೇ ಮಠಕ್ಕೆ ಬಂದಂತಹ ವ್ಯಕ್ತಿಗಳು. ಅವರಿಗೆ ಬಾಲಸನ್ಯಾಸಿಗಳು ಅಂತಲೂ ಕರೀತಾರೆ. ಅವರು ತಮ್ಮ ಸಣ್ಣ ವಯಸ್ಸಿನಲ್ಲೇನೆ ಆಶ್ರಮವನ್ನು ತಗೊಂಡಿದ್ದಾರೆ. ಅದಾದ ಮೇಲೆ ಉತ್ತರಾದಿ ಮಠದ ಕೀರ್ತಿ ಪತಾಕೆ ಅಂತನ್ನೋದು ಎಲ್ಲಿಗೆ ಹೋಯಿತು ಅಂತಂದ್ರೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಈ ಪ್ರಕೃತಕ್ಕೆ ಏನು ವಿಶೇಷ, ಏನು ಸಂಬಂಧ ಈ ವಿಷಯ ಅಂತಂದ್ರೆ, ಯೋಗಿಗಳ ಹುಟ್ಟು ಅಂತನ್ನೋದು ಮುಂಚೆನೇ ಸಿದ್ಧ ಆಗಿರ್ತದೆ. ವಾದಿರಾಜರು ಕೂಡ ಹುಟ್ಟಿದ್ದಾರೆ. ಹುಟ್ಟಿದಾಗ ಅವರು ಷರತ್ತಿಗೆ ಒಪ್ಪಿಕೊಂಡಿದ್ರು. ರಾಮಾಚಾರ್ಯರು ಮತ್ತು ಗೌರಿಬಾಯಿ ಇಬ್ಬರೂ ಕೂಡ ಒಪ್ಪಿಕೊಂಡಿದ್ರು. ಹಾಗೆ ತಗೊಂಬಂದು ಮಠಕ್ಕೆ ಒಪ್ಪಿಸಿದ್ರು. ಒಪ್ಪಿಸಿದ ಮೇಲೆ ಅವರಿಗೆ 5ನೇ ವರ್ಷಕ್ಕೇನೆ ಉಪನಯನವನ್ನ ಮಾಡಿಬಿಡ್ತಾರೆ ವಾದಿರಾಜರಿಗೆ. ಯಾಕೆ ಅಂತಂದ್ರೆ, ಬ್ರಹ್ಮವರ್ಚಸ್ವಿ ಕಾಮಃ ಪಂಚವರ್ಷೋಪನಯೀತ ಅನ್ನುವಂತಹ ಒಂದು ವಾಕ್ಯ. ಈಗೇನ್ರಿ ಮದುವೆ ನೋಡ್ಬೇಕಿಲ್ಲಿ. ಉಪನಯನ ಯಾವಾಗ ಅಂತಂದ್ರೆ, ಹೊರಗಡೆ ಯಾರನ್ನಾದ್ರೂ ಕೇಳಿದ್ರೆ ನೋಡ್ಲಿಕ್ಕೆ ಮುಖದ ಮೇಲೆ ಮೀಸಿ ಗಡ್ಡ ಎಲ್ಲ ಬೆಳೆದಿರುತ್ತೆ. ಎದುರುಗಡೆ ಊಟ ಕೂತ್ಕೊಂಡಿರ್ತಾರೆ, ಆ ಪೋಷಣ ತಗೊಳ್ದೇನೆ ಊಟ ಕೂತ್ಬಿಡ್ತಾರೆ. ಏನ್ರಿ ಪರಿಶೇಚನೆ ಮಾಡಿ, ಆಚಾರ್ಯ ನಮಗೆ ಇನ್ನೂ ಉಪನಯನ ಆಗಿಲ್ರಿ ಅಂತಂತ. ನೋಡಿದ್ರೆ 2 ಕತ್ತೆ ವಯಸ್ಸಾಗಿರುತ್ತೆ. ನೋಡಿದ್ರೆ ನಾಳೆನೋ ನಾಡ್ದು ಹೋಗೋ ಹಂಗಿರ್ತಾನೆ. ಅಂತ ವ್ಯಕ್ತಿಗೆ ಉಪನಯನೇ ಆಗಿರೋದಿಲ್ಲ. ಯಾವಾಗ ಉಪನಯನ ಮಾಡ್ಕೋತಿಯಪ್ಪ ಅಂತಂದ್ರೆ, ಆಚಾರ್ಯ ಬಿಡ್ರಿ, ಮದುವೆಕ್ಕಿಂತ ಹಿಂದಿನ ದಿವಸ ಒಂದು ಮುಹೂರ್ತ ನೋಡಿ ಉಪನಯನ ಮಾಡ್ಕೋತೀವಿ. ಎದಕ್ಕೆ ಮಾಡ್ಕೋಬೇಕು, ವ್ಯರ್ಥ ಉಪನಯನ. ಯಾವ ಯಾವ ಕಾಲಕ್ಕೆ ಏನೇನಾಗಬೇಕೋ ಆ ಕಾಲಕ್ಕೆ ಅದದು ಆಗ್ತಾನೇ ಇರಬೇಕು. 8ನೇ ವರ್ಷಕ್ಕೆ ಉಪನಯನ ಆದರೆ ಒಂದು ಫಲ,
5ನೇ ವರ್ಷಕ್ಕಾದರೆ ಒಂದು ಫಲ, ಅದರಲ್ಲಿಯೂ ಕೂಡ 5ನೇ ವರ್ಷಕ್ಕೆ ಉಪನಯನ ಮಾಡೋದು ಅಂತನ್ನೋದು ಬಹಳ ಪ್ರಶಸ್ತವಾದಂತಹ ಕಾಲ. ವಾಸ್ತವಿಕವಾಗಿ ಈಗಿನ ಕಾಲಕ್ಕೆ ಮಕ್ಕಳಿಗೆ ಚಡ್ಡಿ ಹಾಕೊಳ್ಳಿಕ್ಕೆ ಬರ್ತಾ ಇರೋದಿಲ್ಲ, ಅವ್ರಿಗೆ ಉಪನಯನ ಮಾಡಿಬಿಟ್ಟಿರ್ತಾರೆ ಅಂತ ಯಾವಾಗ ಹೇಳ್ತಾರೆ ಹೇಳಿ? 8ನೇ ವರ್ಷಕ್ಕೆ 10ನೇ ವರ್ಷಕ್ಕೆ ಉಪನಯನ ಮಾಡಿದ್ರೆ ಈ ಮಾತಂತಾರೆ, ಅವನಿಗೇನ್ರಿ ತಿನ್ಲಿಕ್ಕೆ ಬರೋದಿಲ್ಲ, ಅವನಿಗೆ ಉಪನಯನ ಮಾಡಿದ್ರಿ ಅಂತ. ಆದರೆ ಯಾರ ವ್ಯಕ್ತಿತ್ವ ಅತ್ಯಂತ ಹಿರಿಯದಾಗಿರ್ತದೆ ಅವರ ವರ್ಚಸ್ಸನ್ನ ಮೊದಲನೇದಾಗೆ ಕಂಡು ಹಿಡಿದು ಅವರಿಗೆ ಉಪನಯನವನ್ನ ಮಾಡ್ತಾರೆ. ನಮ್ಮ ಸ್ವಾಮಿಗಳು ಕೂಡ ಮುಂಬೈಗೆ ಹೋಗಬೇಕಾದಾಗ ಉಪನಯನವನ್ನ ಮಾಡಿಕೊಂಡೇ ಹೋದ್ರು. ಅವ್ರಿಗೆ ಅವಾಗಿನ್ನೂ 5 ವರ್ಷ. ಅಂತಹ ವರ್ಚಸ್ಸು ಅಂತನ್ನೋದು ಮುಖದ ಮೇಲೆ ಗೊತ್ತಿದ್ದಾಗೇನೆ ಸಾಧ್ಯ ಅವರಿಗೆ ಉಪನಯನ ಮಾಡಿದ್ರೆ ಅವರಿಗೆ ದಕ್ಕತ್ತೆ ಅಂತ. ಈ ವಾದಿರಾಜರು ಕೂಡ 5ನೇ ವರ್ಷದಲ್ಲೇನೆ ಉಪನಯನವನ್ನ ಮಾಡಿಕೊಂಡಿದ್ದಾರೆ. ಅದಾದ ಮೇಲೆ ವಾದಿರಾಜರಿಗೆ 8 ವರ್ಷ ತುಂಬಿರುತ್ತೆ. 8 ವರ್ಷ ತುಂಬಿದಾಗಲೇನೆ ವಾಗೀಶ ತೀರ್ಥರು ಅವರಲ್ಲಿರುವಂತಹ ಒಂದು ಕರ್ತೃತ್ವ ಶಕ್ತಿಯನ್ನು ಅವರು ನೋಡ್ತಾರೆ. ವಾದಿರಾಜರಲ್ಲಿರುವಂತಹ ಕರ್ತೃತ್ವ ಶಕ್ತಿಯನ್ನು ವಾಗೀಶ ತೀರ್ಥರು ನೋಡ್ತಾರೆ. ಬಾಲಯತಿಗಳಿಗಾಗಿಯೇ ಅವ್ರೇನು ಮಾಡ್ತಾರೆ, ಸನ್ಯಾಸವನ್ನು ಕೊಡ್ತಾರೆ. ಅಷ್ಟು ಅಲ್ಲದೇನೆ ಮಾಧ್ವ ಸಮಾಜಕ್ಕೇನೆ, ಇಡೀ ಮಾಧ್ವ ಸಮಾಜಕ್ಕೇನೆ ಒಂದು ಪ್ರತೀಕ ಅಂತಂದ್ರೆ ಕೃಷ್ಣನ ಪ್ರತೀಕ. ಶ್ರೀಮದಾಚಾರ್ಯರು ನಮಗೋಸ್ಕರ ಅಂತಲೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಗೆ ಅನುಕೂಲ ಆಗಲಿ, ನಮಗೆಲ್ಲ ಅನುಗ್ರಹಾಕಾಂಕ್ಷಿಗಳಿಗೆ ಅನುಗ್ರಹ ಮಾಡಲಿ ಅಂತ. ಈಗ ನೋಡ್ರಿ, ವಿಚಾರ ಮಾಡ್ರಿ, ಎಲ್ಲರಿಗೂ ತಮ್ಮ ತಮ್ಮದೇ ಆದಂತಹ ಮತತ್ರಯಗಳಿದೆ. ಶ್ರೀ ವೈಷ್ಣವರು ಸ್ಮಾರ್ತರು ಅಂತ ಇದ್ರು. ಸ್ಮಾರ್ತರಿಗೆ ಶೃಂಗೇರಿ ಇತ್ಯಾದಿಗಳು ಅವರವರ ಶಕ್ತಿಪೀಠ ಇದೆ. ಸ್ಮಾರ್ತರು ಎಲ್ಲಾದರೂ ಹೋಗಬೇಕು ಅಂತಂದ್ರೆ ಶಕ್ತಿಪೀಠದಲ್ಲಿ ಒಂದು ಕಡೆ ಹೋಗ್ಬೋದು. ಇನ್ನು ಶ್ರೀ ವೈಷ್ಣವರು ಬಹುತೇಕವಾಗಿ ಶ್ರೀರಂಗಂಗೆ ಹೋಗ್ತಾರೆ. ರಾಮಾನುಜಾಚಾರ್ಯರ ದೇಹವನ್ನು ಇವತ್ತಿಗೂ ಕೂಡ ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಬಹುತೇಕವಾಗಿ ಅಲ್ಲೇ ಹೋಗ್ತಾರೆ ಶ್ರೀ ವೈಷ್ಣವರು. ಮಾಧ್ವರೆಲ್ಲ ಹೋಗ್ಬೇಕಾಗಿತ್ರಿ? 1 ಸೆಕೆಂಡ್ ಕಣ್ಮುಚ್ಚಿ ಯೋಚನೆ ಮಾಡೋಣ. ನಮಗೇನಾದರೂ ಒಂದು ವೇಳೆ ಶ್ರೀಮದಾಚಾರ್ಯರು ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿ ಕೊಟ್ಟಿರಲಿಲ್ಲ ಅಂತಂದಿದ್ರೆ ನಮ್ಮ ಗತಿ ಏನಿರ್ತದೆ? ಎಲ್ಲಿಗೆ ಹೋಗ್ಬೇಕಾಗಿತ್ತು ನಾವು? ಶ್ರೀಮದಾಚಾರ್ಯ ಬರೋಕ್ಕಿಂತ ಮುಂಚೆ ಮಾಧ್ವ ಸಮಾಜನೇ ಅಷ್ಟಕ್ಕೆ ಅಷ್ಟೇ ಗೊತ್ತೇ ಇರಲಿಲ್ಲ. ಶ್ರೀಮದಾಚಾರ್ಯ ಬಂದರು, ಗ್ರಂಥಗಳನ್ನು ಬರೆದು ಕೊಟ್ಟರು. ಗ್ರಂಥಗಳು ಎಲ್ಲರ ತಲೆಗೂ ಹತ್ತಬೇಕು ಅಂತಿಲ್ಲ. ಲೌಕಿಕ ಜನರಿಗೆ ಒಂದು ಬೇಕಲ್ಲ ಸ್ಥಾನ. ಎಲ್ಲಿಗೆ ಹೋಗ್ಬೇಕು ನಾವು? ಶ್ರೀಮದಾಚಾರ್ಯ ನಂತರ ಶ್ರೀಮದಾಚಾರ್ಯ ದೊಡ್ಡ ಬದ್ರಿಗೆ ಹೋಗ್ಬಿಟ್ರು, ಮುಂದೆ ಎಲ್ಲಿಗೆ ಹೋಗ್ಬೇಕು ನಾವು? ಶ್ರೀಮದಾಚಾರ್ಯರು ಇದನ್ನೆಲ್ಲ ವಿಚಾರ ಮಾಡಿ ಮಾಧ್ವ ಸಮಾಜಕ್ಕೋಸ್ಕರವಾಗಿಯೇ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದರು. ಮಾಡಿ 8 ಬಾಲ ಯತಿಗಳನ್ನು ಕರ್ಕೊಂಡ್ಬಂದು ಅಲ್ಲಿ ಪೂಜೆಗೆ ಅಂತಲೇ ನಿಯಮನ ಮಾಡಿದರು. ಪೂಜೆಗೆ ಅಂತ ನಿಯಮನ ಮಾಡಿದ ಮೇಲೆ ಆ 8 ಯತಿಗಳ ಕೆಲಸ ಏನು ಅಂತಂದ್ರೆ, ಬೆಳಗ್ಗಿಂದ ಸಾಯಂಕಾಲದವರೆಗೂ ಆ ಸಣ್ಣ ಸಣ್ಣ ಮಕ್ಕಳು 8 ವರ್ಷದ ಸನ್ಯಾಸಿಗಳು ಕೃಷ್ಣನ ಪೂಜೆಯನ್ನು ಮಾಡಬೇಕು. ಒಬ್ಬರೊಬ್ಬರು ಒಂದೊಂದು ಪೂಜೆ. ಬೆಳಗ್ಗೆಯಿಂದ ಸಾಯಂಕಾಲ ಬಾಗಿಲು ಹಾಕೋವರೆಗೂ ಕೃಷ್ಣನ ಪೂಜೆ ನಡೀತಾನೆ ಇರುತ್ತೆ. ಒಂದಲ್ಲ ಒಂದು ಪೂಜೆ ನಡೀತಾನೆ ಇರುತ್ತೆ ಅಲ್ಲಿ ಉಡುಪಿಯಲ್ಲಿ. ಹೀಗಿದ್ದಾಗ ಶ್ರೀಮದಾಚಾರ್ಯರು ಆ 8 ಮಠಗಳನ್ನು ಸ್ಥಾಪನೆ ಮಾಡಿ ಆ ಎಲ್ಲ ಯತಿಗಳಿಗೆ ಈ ಕಾಯಕವನ್ನೇ ಹಚ್ಚಿಕೊಡ್ತಾರೆ. ಅದರಲ್ಲಿ ಈ ಕುಂಭಾಸಿ ಮಠ, ಪ್ರಕೃತದಲ್ಲಿ ಸೋದೆ ಮಠವೂ ಕೂಡ ಒಂದು. ಆವಾಗ 2 ತಿಂಗಳು ಕೂಡ, ಕೇವಲ 2 ತಿಂಗಳು ಮಾತ್ರ ಅಲ್ಲಿ ಪರ್ಯಾಯ ಇರ್ತದೆ. ಈ ವಾದಿರಾಜರು ಹೋಗಿ 2 ವರ್ಷಗಳಾಗಿ ಅದನ್ನು ಪರಿವರ್ತನೆ ಮಾಡ್ತಾರೆ. 2 ವರ್ಷ ಒಬ್ಬೊಬ್ಬರ ಪರ್ಯಾಯ ಅಂತ ಮಾಡಿದ್ಯಾರು ಅಂತಂದ್ರೆ ವಾದಿರಾಜರು. ಹೀಗೆ ಆ ವಾದಿರಾಜರಿಗೆ ಸನ್ಯಾಸ ಆಗ್ತದೆ. ಅವರ ಜೀವಿತಾವಧಿ ಬಂದು 120 ವರ್ಷ ಬದುಕಿರ್ತಾರೆ ವಾದಿರಾಜರು. 120 ವರ್ಷಗಳಲ್ಲಿ ಮಾಡಿದಂತಹ ಕೆಲಸ ಅಮೋಘ, ಅನರ್ಘ್ಯ, ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕೆಲಸವನ್ನು ಮಾಡಿದವರು ವಾದಿರಾಜರು. ವಾದಿ ನಿಗ್ರಹವನ್ನು ಮಾಡಿದರು, ಗ್ರಂಥಗಳನ್ನು ಬರೆದರು, ಸಾಕ್ಷಾತ್ ಪರಮಾತ್ಮನನ್ನೇ ಒಲಿಸಿಕೊಂಡ್ರು. ತಾವು ಪೂಜೆ ಮಾಡ್ತಾ ಇದ್ರು ಅಂತಂದ್ರೆ ನೈವೇದ್ಯ ಕಾಲಕ್ಕೆ ಸುಮ್ಮನೆ ಪ್ರತೀಕಕ್ಕೆ ನೈವೇದ್ಯ ಮಾಡೋದಲ್ವೇ ಅಲ್ಲ. ತಾವು ಹೀಗೆ ತಮ್ಮ ತಲೆ ಮೇಲೆ ನೈವೇದ್ಯ ಇಟ್ಕೊಂಡ್ರೆ ಪರಮಾತ್ಮ ತಾನಾಗೆ ಬಂದು ಕುದುರೆ ರೂಪದಲ್ಲಿ ಬಂದು ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದ. ಎಷ್ಟೋ ಮಂದಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಧರ್ಮಸ್ಥಳದಲ್ಲಿ ನಾವೇನು ರುದ್ರದೇವರನ್ನು ನೋಡ್ತೀವಲ್ಲ,
ಅದರ ಮೇಲೆ ನರಸಿಂಹ ಸಾಲಿಗ್ರಾಮವನ್ನು ಇಟ್ಟು ಮಾಧ್ವ ಸಂಪ್ರದಾಯ ಪೂಜೆಯನ್ನು ನಡೆಸಿ ಮುಂದುವರಿಯುವಂತಹ ಕೆಲಸವನ್ನು ಮಾಡಿಕೊಟ್ಟಿದ್ದೇನೆ ವಾದಿರಾಜರು. ಅದಕ್ಕೇನೆ ಇವತ್ತಿಗೂ ಕೂಡ ಅದ್ಯಾಪಿ ಅಲ್ಲಿ ವೈಷ್ಣವ ಸಂಪ್ರದಾಯದಿಂದಲೇ ಪೂಜೆ ಆಗೋದು ಧರ್ಮಸ್ಥಳದಲ್ಲಿ. ಅದನ್ನು ಮಾಡಿಕೊಟ್ಟವರು ಯಾರು? ವಾದಿರಾಜರು. ಇಂತಹ ವಾದಿರಾಜರು 120 ವರ್ಷಗಳ ಕಾಲ ಬದುಕ್ತಾರೆ, ಗಟ್ಟಿಮುಟ್ಟಾಗಿ ಬದುಕ್ತಾರೆ ಅವರು. ಅದಾದ ಮೇಲೂ ಕೂಡ 120 ವರ್ಷಗಳ ಆದಮೇಲೂ ಕೂಡ ಅವರು ತಮ್ಮ ದೇಹವನ್ನು ಇನ್ನೂ ಬಿಟ್ಟಿರೋದಿಲ್ಲ. ಅವ್ರು ಅಂತಾರೆ, ನಮಗೆ ಗೊತ್ತಿರೋ ಪ್ರಕಾರ ಸಜೀವ ವೃಂದಾವನ ಯಾರಾಗಿದ್ರು ಅಂತಂದ್ರೆ ನಾವು ಹೇಳ್ತೀವಿ ರಾಯರು ಸಜೀವ ವೃಂದಾವನ ಆಗಿದ್ದಾರೆ, ಎಲ್ಲರಿಗೂ ಗೊತ್ತಿರುವಂತಹದ್ದು. ಆ ರಾಯರಿಗೆ ದಾರಿ ತೋರಿಸಿದ್ದೇನೆ ವಾದಿರಾಜರು. ಸಜೀವ ವೃಂದಾವನರಾಗಿದ್ದು ಮೊಟ್ಟ ಮೊದಲಿಗೆ ಅಂತಂದ್ರೆ ವಾದಿರಾಜರು. ವಾದಿರಾಜರು ಯಾಕೆ ಹಿಂಗೆ ಮಾಡ್ತಾರೆ ಅಂತಂದ್ರೆ, ಅವ್ರು ಬೇಕಾಗಿದ್ರೆ ಇನ್ನೊಂದು ಸ್ವಲ್ಪ ವರ್ಷನೂ ಇರಬಹುದಾಗಿತ್ತು, ಅವ್ರೇನು ಗಟ್ಟಿಮುಟ್ಟಾಗೇ ಇದ್ರು. ಆದರೆ ಅವರಂತಾರೆ 120 ವರ್ಷಗಳ ಕಾಲ ಒಬ್ಬ ಮನುಷ್ಯನ ಜೀವಿತಾವಧಿ, ನಾವಿಷ್ಟಿದ್ರೆ ಸಾಕು, ನಮ್ಮ ಅವತಾರ ಕಾರ್ಯ ಮುಗಿದಿದೆ, ಹೀಗೆ ಇದ್ದಾಗೇನೆ ವೃಂದಾವನಸ್ಥರಾಗೋಣ ಅಂತ ನಿಶ್ಚಯ ಮಾಡಿಕೊಂಡು ಅವರು ವೃಂದಾವನಸ್ಥರಾಗ್ತಾರೆ. ಯಾಕೆ ಅಂತಂದ್ರೆ ವಯಸ್ಸಾದ ಹಾಗೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ಅದಕ್ಕೇನೆ ಹಿರಿಯರು ಯಾವಾಗೂ ಕೇಳ್ಕೋತಾರೆ, ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ. ಯಾವಾಗಿದ್ರೂ ಗಟ್ಟಿಮುಟ್ಟಿದ್ದಾಗೇನೆ ಹೋಗಬೇಕು, ಇಲ್ಲಾಂದ್ರೆ ಹೋಗೋ ತನಕ ಗಟ್ಟಿಮುಟ್ಟಾಗೆ ಆದರೂ ಇರಬೇಕು. 2 ಆಪ್ಷನ್. ಗಟ್ಟಿಮುಟ್ಟಿದ್ದಾಗೇನೆ ಹೋಗಬೇಕು, ಇಲ್ಲ ಅಂತಂದ್ರೆ ಹೋಗೋ ತನಕ ಗಟ್ಟಿಮುಟ್ಟಾದರೂ ಇರಬೇಕು. ಇನ್ನೊಬ್ಬರ ಹತ್ರ ದೈನ್ಯದಿಂದ ಬದುಕಬಾರ್ದು. ಯಾವಾಗಿದ್ರು ಹೋಗಬೇಕಾದಾಗ ನರಳಿ ಸತ್ತ ಮಾರಾಯ ಅವ ಅಂತ ಯಾವತ್ತೂ ಹೇಳಿಸೋಬಾರ್ದು. ಅನಾಯಾಸೇನ ಮರಣ, ಮಧ್ಯಾಹ್ನ ಮರಣ ಕೊಡು ಅಂತ ಕೇಳ್ಕೋಬೇಕಂತ ಪರಮಾತ್ಮನನ್ನು. ಎಲ್ಲಾರ್ದು ಊಟ ಆಗಿರ್ತದ, ಮಧ್ಯಾಹ್ನ 1-2 ಗಂಟೆ 3 ಗಂಟೆ ಆಗಿರ್ತದ, ಎಲ್ಲರೂ ಊಟ ಮುಗಿಸ್ ಕೈ ತೊಳ್ಕೊಂಡು ಕೂತಿರ್ತಾರ. ಅವಾಗ ಕುತ್ತಲ್ಲೇನೆ ಜೀವ ಬಿಡಬೇಕು. ಅವಾಗ ಬೆಳಗ್ಗೆ ಹೋಗ್ಬಿಟ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬಾಯಿ ಬಿಡ್ಕೋತಾ ಇರ್ತಾರೆ, ಹೋದ್ನಪ್ಪ ಮಾರ, ನಮಗ್ ಉಪವಾಸ ಕೆಡವಿದ ಅಂತ ಬೈಕೋಬಾರ್ದು. ಮಕ್ಕಳು ಏನಪ್ಪ ನಮ್ಮಪ್ಪ ಹೋದ ನಮ್ನ ಉಪವಾಸ ಕೆಡವಿ ಹೋದ, ಅವಂದಾಗೋ ತನಕ ಹೀಗೆ ಇನ್ನೊಬ್ಬರಿಗೆ ತೊಂದರೆಯಾಗಿ ಹೋಗಬಾರ್ದು. ವಾಸ್ತವಿಕವಾಗಿ ವಾದಿರಾಜರಿಗೆ ಈ ಅವಶ್ಯಕತೆ ಇರಲಿಲ್ಲ. ಅವರು ಬೇಕಾದಷ್ಟು ಗಟ್ಟಿಮುಟ್ಟಾಗೇ ಇದ್ರು. ಆದರೆ ತಮ್ಮ ವೃಂದಾವನವನ್ನ ತಾವೇ ಡಿಸೈಡ್ ಮಾಡ್ತಾರೆ, ನಿಶ್ಚಯ ಮಾಡ್ತಾರೆ. 120 ವರ್ಷ ಇದ್ದೀವಿ, ನಮ್ಮ ಅವತಾರ ಕಾರ್ಯ ಆಗಿದೆ, ಸಾಕು, ಇನ್ನು ವೃಂದಾವನದಲ್ಲಿದ್ದು ಭಕ್ತರಿಗೆ ನಾವು ಅನುಗ್ರಹವನ್ನು ಮಾಡೋಣ, ಭಕ್ತರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಸೋದೆಯಲ್ಲಿ ಅವರು ವೃಂದಾವನಸ್ಥರಾಗಿದ್ದಾರೆ. ಇನ್ನ ಅವರ ಜೀವಿತಾವಧಿಯಲ್ಲಿ ಒಂದು ಸಣ್ಣದಾದಂತಹ ಅವರ ಚರಿತ್ರೆಯ ಒಂದು ಸ್ಮರಣೆ ಏನು ಅಂತಂದ್ರೆ, ನಮ್ಮಂಥ ಶಿಷ್ಯಂದ್ರು ನಾವು ಯಾವಾಗಲೂ ಹೋಗಿ ಸ್ವಾಮಿ ಏನಾದರೂ ಮಾಡಿರಿ ಅಂತ ಅನುಕೂಲ ಕೇಳ್ತಾನೆ ಇರ್ತೀವಿ. ವಾದಿರಾಜರ ಹತ್ರನೂ ಒಬ್ರು ಹೋಗಿ ಕೇಳಿದ್ರು, ಸ್ವಾಮಿ ನಮ್ಮ ಮನೇಲಿ ಸಾಲಿಗ್ರಾಮ ಇಲ್ರಿ, ಒಂದು ಸ್ವಲ್ಪ ಕೊಡ್ರಿ, ನಮಗೊಂದು ಕೊಡ್ರಿ ಅಂತ ಕೇಳ್ತಾರ. ವಾದಿರಾಜರು ಕರುಣಾಮಯಿಗಳು ಒಂದು ಹೈಗ್ರೀವ ಸಾಲಿಗ್ರಾಮವನ್ನ ಎತ್ತಿ ಕೊಡ್ತಾರೆ. ಮಾರನೇ ದಿವಸ ಹೋಗಿ ಅವನು ಪೂಜಾ ಮಾಡಬೇಕು. ಮಾರನೇ ದಿವಸ ಹೋಗಿ ಪೂಜಾ ಮಾಡಬೇಕು ಅಂತಂದ್ರೆ ಅಷ್ಟರಲ್ಲಿ ರಾತ್ರಿ ಕನಸಲ್ಲಿ ಹಯಗ್ರೀವ ರೂಪಿ ಪರಮಾತ್ಮ ಕನಸಲ್ಲಿ ಬಂದ್ಬಿಡ್ತಾನೆ. ನೋಡಪ್ಪ, ಸರಿಯಾಗಿ ಕೇಳಿಸ್ಕೊಂಡ್ಬಿಡು, ನಾನು ನಿನ್ನ ಹತ್ರ ಪೂಜೆ ತಗೊಳ್ಳೋನಲ್ಲ, ನಿನ್ನ ಹತ್ರ ಪೂಜೆ ತಗೊಳ್ಳುವಂತಹ ರೂಪ ಬೇರೆ ಇದೆ. ಈ ಸಾಲಿಗ್ರಾಮದಲ್ಲಿ ನನ್ನ ಸನ್ನಿಧಾನದಿಂದ ನಿನಗೆ ಅಷ್ಟು ಅನುಕೂಲ ಆಗೋದಿಲ್ಲ ಇತ್ಯರ್ಥ. ನಿನಗೆ ನಾನು ಒಲಿಯೋದು ಕಷ್ಟ. ಯಾಕೆ ಅಂತಂದ್ರೆ ಅನಂತ ಸನ್ನಿಧಾನ ಬಂದ್ಬಿಡಿದೆ. ವಾದಿರಾಜರು ನನ್ನನ್ನು ಅಷ್ಟು ಚಿಂತನೆ ಮಾಡಿಬಿಡಿದ್ದಾರೆ, ಇಲ್ಲಿ ನಿನ್ನ ಕೈಯಲ್ಲಿ ಅದೆಲ್ಲ ದಕ್ಕಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೋಗಿ ವಾಪಸ್ ಕೊಟ್ಬಿಡು. ಅವನು ಪ್ರತಿ ದಿವಸ ಆರಾಮಾಗಿ 6:30-7 ಗಂಟೆಗೆ ಎದ್ದು ಸ್ನಾನಗಿನ ಮಾಡುವಂತಹ ವ್ಯಕ್ತಿ ಅವತ್ತು ಮಧ್ಯರಾತ್ರಿನೇ ಎದ್ದು ಬಿಟ್ಟ ಹೆದರ್ಕೊಂಡು ಹೋಗಿ. ಬೆಳಗ್ಗೆ ಯಾವಾಗ ಆಗಿದೆಯೋ ವಾದಿರಾಜರಿಗೆ ಯಾವಾಗ ವಾಪಸ್ ಸಾಲಿಗ್ರಾಮ ಕೊಟ್ಟಿದ್ದೀನೋ ಅಂತ ಹೆದರ್ಕೊಂಡು ಹೋಗಿ ವಾಪಸ್ ಮಾಡಿಬಿಡ್ತಾನೆ. ಅಂದ್ರೆ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಯಾಕೆ ನಮ್ಮ ನರಸಿಂಹದೇವರು ಇಷ್ಟು ಪ್ರಸಿದ್ಧ? 2012 ಪ್ರತಿಷ್ಠಾಪನೆ ಆಗಿದ್ದು, ಸಾವಿರಾರು ಭಕ್ತರು ಬರ್ತಾರೆ. ಒಂದು ಸತಿ ಶನಿವಾರ ಬಂದು ನೋಡ್ಬೇಕಿಲ್ಲಿ, ಕಾಲು ಇಡ್ಲಿಕ್ಕೆ ಜಾಗ ಇರೋದಿಲ್ಲ ಸಾಯಂಕಾಲ. ಯಾಕೆ ಅಷ್ಟು ಜನ ಬರ್ತಾರೆ ಇಲ್ಲಿಗೆ ಅಂತಂದ್ರೆ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಯಾವುದಾದ್ರೂ ಒಂದು ಪ್ರತಿಮೆಯಲ್ಲಿ ಸಾನ್ನಿಧ್ಯ ಬರಬೇಕು ಅಂತಂದ್ರೆ ಆ ಅರ್ಚಕನ ತಪೋಬಲದಿಂದ.
ಇಲ್ಲಿ ಸ್ವಾಮಿಗಳು ಅಷ್ಟು ಚೆನ್ನಾಗಿ ಪೂಜೆ ಮಾಡಿ ಅಷ್ಟು ಅನುಸಂಧಾನ ಮಾಡಿದ್ದಕ್ಕೆ ಪರಮಾತ್ಮ ಸಾಕ್ಷಾತ್ತಾಗಿ ಬಂದು ಈ ಮೂರ್ತಿಯಲ್ಲಿ ಕೂತ್ಬಿಟ್ಟಿದ್ದಾನೆ. ಈ ಮೂರ್ತಿನೇ ಭಗವಂತ ಅಲ್ಲ, ನ ಪ್ರತೀಕೇನ ಹಿ ಸಹ. ಆ ಪ್ರತೀಕದಲ್ಲಿ ಪರಮಾತ್ಮ ಬಂದು ಕೂತಿದ್ದಾನೆ. ಬಂದಂತಹ ಭಕ್ತರಿಗೆ ಪೀಡೆಯನ್ನ ಪರಿಹಾರ ಮಾಡ್ತಾ ಅನುಗ್ರಹವನ್ನ ಮಾಡ್ತಾ ಕೂತಿದ್ದಾನೆ. ಆ ಸಾಲಿಗ್ರಾಮದಲ್ಲಿಯೂ ಕೂಡ ವಾದಿರಾಜರು ಅಷ್ಟು ಪೂಜೆ ಮಾಡಿದ್ದಕ್ಕೆ ಅಷ್ಟು ಸನ್ನಿಧಾನ ಇರ್ತದೆ. ಹಾಗಾಗಿ ವಾಪಸ್ ತಂದುಕೊಟ್ಬಿಡ್ತಾನೆ. ಹೀಗೆ ವಾದಿರಾಜರು ಅನೇಕ ಚರಿತ್ರೆಗಳಿದೆ. ಪ್ರಕೃತದಲ್ಲಿ ವಾದಿರಾಜರು ಬರೆದಂತಹ ಗ್ರಂಥ ಕಾವ್ಯ ಮಹಾಕಾವ್ಯ ಅಂತಲೇ ಹೇಳ್ಬೋದು. ಆ ಮಹಾಕಾವ್ಯ ಈ ರುಕ್ಮಿಣೀಶ ವಿಜಯ, ಈ ಮಹಾಕಾವ್ಯತ್ವ ಸಮರ್ಥನೆ ಮಾಡೋದೇನೆ ಒಂದು ಪಂಥ. ಅದು ಅಲಂಕಾರ ಶಾಸ್ತ್ರದಲ್ಲಿ ಸರ್ಗಬಂಧು ಅಂತ ಒಂದಿಷ್ಟು 17 ಗುಣಗಳನ್ನು ಹೇಳಿದ್ದಾರೆ. ಒಂದು ಮಹಾಕಾವ್ಯ ಆಗಬೇಕು ಅಂದ್ರೆ ಏನು ಅಂತ. ಆ ಮಹಾಕಾವ್ಯಕ್ಕೆ ಇರಬೇಕಾದಂತಹ ಎಲ್ಲ ಲಕ್ಷಣಗಳು ಕೂಡ ಈ ರುಕ್ಮಿಣೀಶ ವಿಜಯಕ್ಕೆ ಇದೆ. ಮಹಾಕಾವ್ಯ ಅಂತ ಹೇಳಿದ್ರೆ ತಪ್ಪೇನಿಲ್ಲ. 19 ಸರ್ಗಗಳಿಂದ ಕೂಡಿದಂತಹ ಈ ಮಹಾಕಾವ್ಯ. ಈ ಮಹಾಕಾವ್ಯ ಬರೋದು ಕೂಡ ವಿಚಿತ್ರ ರೀತಿ. ಹೆಂಗೆ ಅಂತಂದ್ರೆ, ಈ ಸಂಚಾರ ಕ್ರಮೇಣ ವಾದಿರಾಜರು ಒಮ್ಮೆ ಪುಣೆಗೆ ಹೋಗಿರ್ತಾರೆ. ಪುಣೆಗೆ ಹೋದಾಗ ಹೀಗೆ ಒಬ್ರು ಗೃಹಸ್ಥರ ಮನೆಯಿಂದ ಹೋಗ್ತಾ ಇದ್ರೇನೋ, ಅವಾಗ ಆನೆ ಮೇಲೆ ಮೆರವಣಿಗೆ ಆಗ್ತಾ ಇರುತ್ತೆ. ಸಹಜವಾಗಿ ಕೇಳ್ತಾರೆ, ಸಹಜ ಕುತೂಹಲದಿಂದ, ಏನಿದು ಮೆರವಣಿಗೆ ಅಂತ ಕೇಳ್ತಾರೆ. ಇಲ್ಲ, ಇಲ್ಲಿ ರಾಜ ಏನಿದ್ದಾನಲ್ಲ, ಈ ರಾಜ ಯಾವಾಗಿದ್ರೂ ಪುಸ್ತಕ ಪ್ರೇಮಿ, ಗ್ರಂಥಗಳ ಮೇಲೆ ವಿಶೇಷವಾದಂತಹ ಅಭಿಮಾನ ಇರ್ತದೆ. ಯಾರಾದರೂ ಕವಿಗಳಾಗ್ಲಿ ಅಥವಾ ಯಾರಾದರೂ ವ್ಯಾಖ್ಯಾನಕಾರರು ಏನಾದರೂ ಬಹಳ ಸುಂದರವಾದಂತಹ ಕೆಲಸವನ್ನ ಮಾಡಿದಾಗ ಅವರನ್ನ ಪ್ರಶಂಸಿಸೋದು ಈ ರಾಜನ ಸಹಜ ಗುಣ ಅಂತ ಹೇಳ್ತಾರೆ. ವಿಷಯ ಗೊತ್ತಾಯ್ತು. ಯಾವ ಗ್ರಂಥಕ್ಕೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಮಾಘ ಕವಿ ಒಂದು ಶಿಶುಪಾಲ ವಧ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅತ್ಯದ್ಭುತವಾದಂತಹ ಗ್ರಂಥ ಇದು. ಆ ಗ್ರಂಥದಲ್ಲಿ ಅವನಿಗೆ ಅತ್ಯಂತ ರಮಣ ಸಿಕ್ಕಿದೆ. ಅಂದ್ರೆ ಅವನು ಬಹಳ ಸಂತೋಷ ಪಟ್ಟಿದ್ದಾನೆ ಆ ಗ್ರಂಥವನ್ನು ಓದಿ. ಆ ಸಂತೋಷದಿಂದ ಆನೆ ಮೇಲೆ ಮೆರವಣಿಗೆ ಮಾಡ್ತಾ ಇದ್ದಾನೆ. ನೋಡ್ರಿ ಎಂಥ ಕಾಲ ಇತ್ತು. ಗ್ರಂಥವನ್ನ ರಾಜ ತಾನಾಗಿಯೇ ಓದಿ ಆ ಗ್ರಂಥದ ಮಹತ್ವವನ್ನು ತಿಳ್ಕೊಂಡು ಆ ಗ್ರಂಥಕ್ಕೆ ಕೊಡಬೇಕಾದಂತಹ ಮರ್ಯಾದೆ ಅಂದ್ರೆ ಯಾವುದು? ಆನೆ ಮೇಲೆ ಮೆರವಣಿಗೆ ಮಾಡೋದು. ಏನು ಆ ಕರ್ತೃವಿಗೂ ಅಲ್ಲ, ಆ ಗ್ರಂಥಕ್ಕೇನೆ ಮಾಡೋದು. ಅಷ್ಟು ಸಹೃದಯಿ. ಆಗಿನ ಕಾಲದಲ್ಲಿ ಇದ್ರುಡಿ ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತ ಸಂತಿ ಸಂತಕ್ಕಿಯಂತಹ ಅಂತಂದ್ರೆ ವಾದಿರಾಜದ ಕಾಲದಲ್ಲಿ ಇದ್ರು. ಅಂದ್ರೆ ಬೇರೆಯವರ ಗುಣವನ್ನ ಹೇಗೆ ನೋಡಬೇಕು ಅಂತಂದ್ರೆ, ಪರ್ವತಾಕಾರವಾದಂತಹ ಅವಗುಣಗಳನ್ನ ಸಾಸಿವೆಯಾಗಿ ಮಾಡಿ ನೋಡ್ಬೇಕಂತೆ. ಹೋಗ್ಲಿ ಬಿಡು, ಕ್ಷಮ್ಯತಾಂ, ಏನ್ ದೊಡ್ಡ ತಪ್ಪು ಮಾಡ್ತಾನಪ್ಪ, ಮನುಷ್ಯ ಅಲ್ಲದೆ ಮರ ಮಾಡುತ್ತಾ ತಪ್ಪು, ಹೋಗ್ಲಿ ಬಿಡು, ಏನೋ ತಪ್ಪು ಮಾಡಿದ ಅಂತ ಅದನ್ನು ಕ್ಷಮಿಸ್ಬಿಡ್ಬೇಕಂತ. ಏನೋ ಒಂದ್ರಿ ಸಣ್ಣದಾದಂತಹ ಒಂದು ಗುಣವನ್ನ ಪರ್ವತಾಕಾರ ಮಾಡಿ ಹೇಳೋದಂತ. ಯಾವನೋ ಒಬ್ಬ ಪರೀಕ್ಷೆಗೆ ಹೋಗ್ತಾ ಇದ್ನಂತೆ, ಎಲ್ಲೋ ದಾರಿಲಿ ಬರ್ತಾ ಅವನು ಬರಿಬೇಕಾದಂತಹ ಪೆನ್ನನ್ನು ಬೀಳಿಸ್ಕೊಂಡ್ಬಿಟ್ಟಿದ್ದಾನೆ. ಈ ರಮೇಶನ ಪೆನ್ನು ಬೀಳಿಸ್ಕೊಂಡಿದ್ದಕ್ಕೆ ಸುರೇಶ ಕಾಲೇಜಿಗೆ ಬಂದ ತಕ್ಷಣ ಏನ್ ಮಾಡ್ತಾನೆ, ತಗೊಳ್ಳೋ ರಮೇಶ, ನಾನು ಪೆನ್ ಕೊಡ್ತೀನಿ, ನೀ ಪರೀಕ್ಷೆಯನ್ನ ಬರಿ ಅಂತ. ವಾಸ್ತವಿಕವಾಗಿ ಆ ವ್ಯಕ್ತಿ ಅತ್ಯಂತ ಬುದ್ಧಿವಂತನೇ ಆಗಿರ್ತಾನೆ, ಸ್ವಸಾಮರ್ಥ್ಯದಿಂದ ಭಾರಿ ಪರೀಕ್ಷೆಯನ್ನೇ ಬರೆದಿರ್ತಾನೆ. ಈ ಪೆನ್ನಲ್ಲ ಅಂದ್ರೆ ಮತ್ತೊಂದು ಪೆನ್ನಿಂದ ಬರಿತಾ ಇದ್ದ. ಕೊಟ್ಟಿದ್ದೇನು? ಕೇವಲ ಒಂದು ಪೆನ್ ಕೊಟ್ಟ ಸುರೇಶ ರಮೇಶನಿಗೆ. ರಮೇಶ ಹೋಗಿ ಬರಿತಾನೆ, ಅವನ ವ್ಯಕ್ತಿತ್ವದಿಂದನೇ ಪರೀಕ್ಷೆ ಬರಿತಾನೆ, ಅವನ ಅಧ್ಯಯನದಿಂದಲೇನೆ ಬರಿತಾನೆ. ಬರೆದಾಗ ಇಡೀ ವಿಶ್ವವಿದ್ಯಾಲಯಕ್ಕೇನೆ ಪ್ರಪ್ರಥಮ ರ್ಯಾಂಕ್ ಬರ್ತಾನ ಅವನು. ಬಂದಾಗ ಆ ಪರೀಕ್ಷೆ ಬರೆದಂತಹ ರಮೇಶ ಏನು ಹೇಳ್ತಾನೆ ಗೊತ್ತಾ? ನಾನು ಪೆನ್ ಕಳ್ಕೊಂಡ್ಬಿಟ್ಟಿದ್ದೆ, ಆ ಸಮಯದಲ್ಲಿ ಪೆನ್ನೇ ಇರಲಿಲ್ಲ, ಪೆನ್ ಇರಲಿಲ್ಲ ಅಂದ್ರೆ ನಾ ಪರೀಕ್ಷೆನೇ ಬರಿತಾ ಇರಲಿಲ್ಲ. ಅವಾಗ ನನ್ನ ಗೆಳೆಯ ಬಂದರಿ ಸುರೇಶ ಒಂದು ಪೆನ್ ಕೊಟ್ಟ, ಆ ಪೆನ್ನಿಂದ ಬರೆದೆ ನಾನು ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂತು. ಏನ್ ಮಹಾ ಇದೆ ಇಲ್ಲಿ? ಆ ಪೆನ್ ಇಲ್ಲ ಅಂದ್ರೆ ಮತ್ತೊಂದು ಪೆನ್ನಲ್ಲಿ ಬರಿತಾ ಇದ್ದ. ಬೇರೆ ಪೆನ್ನಲ್ಲಿ ಬರೆದಿದ್ರು ಕೂಡ ಅವನೇನ್ ಮಾಡ್ತಾ ಇದ್ದ, ರ್ಯಾಂಕ್ ಬಂದೇ ಬರ್ತಾ ಇದ್ದ. ಆದ್ರೆ ಪರಗುಣ ಪರಮಾಣುನ್ ಪರ್ವತೀಕೃತ್ಯ ನಿತ್ಯಂ, ಅವ ಕೊಟ್ಟಿದ್ದಕ್ಕೇನೆ ನಾ ಭಾರಿ ಆಗ್ಬಿಟ್ಟೆ ಅಂತ ಹೇಳುವಂತಹ ಗುಣ ಎಲ್ಲರಿಗೂ ಬರೋದಿಲ್ಲ. ಕೂಸು ಒಂದೆರಡು ತೊದಲು ನುಡಿಗಳನ್ನು ಆಡ್ತಾ ಇರುತ್ತೆ, ಅಪ್ಪ ಅಮ್ಮ ವರ್ಣಿಸೋದು ನೋಡ್ಬೇಕು. ಅವಚ್ಛೇದವನ್ನು ಹಾಕಿ ಎಲ್ಲ ನಮಗೆ ಪೂರ್ತಿ ಕ್ರೋಢಪತ್ರನೇ ಓದ್ಬಿಟ್ಟಾನ ಅನ್ನೋ ಲೆವೆಲ್ಲಿಗೆ ಅವ್ರು ಸಂತೋಷ ಪಡ್ತಿರ್ತಾರೆ. ಆ ಸಂತೋಷ ಬೇರೆಯವರ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಇರಬೇಕು. ದೊಡ್ಡ ದೊಡ್ಡ ಕಾರ್ಯವನ್ನೇ ಮಾಡಿರ್ತಾರೆ, ಪ್ರಶಂಸೋದಿಲ್ಲ, ಜನ ಬಿಟ್ಬಿಡ್ತಾರೆ.
ಹಾಗಾಗಬಾರ್ದು. ವಾದಿರಾಜರು ಆ ಸಮಯದಲ್ಲಿ ಪುಣೆಯಲ್ಲಿದ್ದಾಗ ಈ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಶಿಶುಪಾಲ ವಧ ಅನ್ನುವಂತಹ ಗ್ರಂಥಕ್ಕೆ ಅಲ್ಲಿನ ರಾಜ ಮೆರವಣಿಗೆಯನ್ನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ವಾದಿರಾಜರು ಹೇಳ್ತಾರೆ, ಅಲ್ವೋ ಎಂಥ ಗ್ರಂಥಕ್ಕೆ ರಾಜ ಮೆರವಣಿಗೆ ಮಾಡ್ತಾ ಇದ್ದಾನೆ, ಅವನಿಗೇನು ತಿಳುವಳಿಕೆ ಇಲ್ವಾ ಅಂತ ಕೇಳ್ಬಿಡ್ತಾರೆ. ಯಾಕೆ ಅಂತ ಕೇಳ್ತಾರೆ ಶಿಷ್ಯಂದ್ರು. ಏನಂತ ಗ್ರಂಥದ ಹೆಸರಿಟ್ಟಾನಪ್ಪ ಅವ? ಶಿಶುಪಾಲ ವಧ ಅಂತ. ಶಿಶುಪಾಲ ವಧ ಅಂತಂದ್ರೆ ಏನು? ಹೆಸರಲ್ಲೇನೇ ಅಮಂಗಳ. ಯಾವುದಾದ್ರೂ ಒಂದು ಗ್ರಂಥವನ್ನ ಬರೆದ್ರೆ ಅದರ ಹೆಸರು ನೋಡಿದ್ರೆ ಅಟ್ರಾಕ್ಟಿವ್ ಆಗಿರಬೇಕು. ನೀವನೇನ್ರಿ ಹೆಸರಿಗೇನೆ ಶಿಶುಪಾಲ ವಧ ಅಂತಂದು ಅಮಂಗಳಕರವಾದಂತಹ ಹೆಸರನ್ನ ಇಟ್ಬಿಡ್ತಾನೆ ಅಂತ ವಾದಿರಾಜರು ಹೇಳ್ತಾರೆ. ವಾದಿರಾಜರು ಒಂದು ಮಾತನ್ನ ಹೇಳಿ ಕಳಿಸ್ತಾರೆ, ಇಲ್ಲ ನಮ್ದೊಂದು ಗ್ರಂಥ ಇದೆ, ಸ್ವಲ್ಪ ದೂರದ ಊರಿಂದ ಇದೆ, ತರಿಸ್ತೀವಿ, ಒಂದಿಷ್ಟು ದಿವಸ ಟೈಮ್ ಕೊಟ್ಟರೆ ನಮ್ಮ ಗ್ರಂಥವನ್ನು ಅವಲೋಕನ ಮಾಡಲಿ, ಒಂದ್ ವೇಳೆ ಇಷ್ಟ ಆಯ್ತು ಅಂತಂದ್ರೆ ರಾಜ ಅದನ್ನ ಮನ್ನಿಸ್ಲಿ ಅಂತ ವಾದಿರಾಜರು ಹೇಳಿ ಕಳಿಸ್ತಾರೆ. ಆಗ್ಲಿ, ನಿಷ್ಪಕ್ಷಪಾತಿಯಾದಂತಹ ರಾಜ ಅದಕ್ಕೆ ಒಪ್ಪಗೋತಾನೆ. ಆದರೆ ವಾದಿರಾಜರು ಹೇಳ್ತಾರೆ, ಊರು ದೂರ ಇದೆಯಪ್ಪ, ಇಷ್ಟು ಬೇಗ ಬರ್ಲಿಕ್ಕಾಗೋದಿಲ್ಲ, ಸ್ವಲ್ಪ ದಿವಸ ಹಿಡಿತದೆ ಅಂತ ಹೇಳ್ತಾರೆ. ಆಯ್ತು ರಾಜ, ಆಗ್ಲಿ, ಸ್ವಲ್ಪ ದಿವಸ ತಗೊಳ್ರಿ ಅಂತ ಹೇಳ್ತಾರೆ. ಹೇಳಿದಾಗ ಒಪ್ಕೊಂಡಂತಹ ರಾಜ ಕಾಯ್ತಾನೆ. ವಾಸ್ತವಿಕವಾಗಿ ವಾದಿರಾಜರು ಗ್ರಂಥವನ್ನೇ ಬರ್ದಿರೋದಿಲ್ಲ. ಗ್ರಂಥದ ಶ್ರೀ ಗುರುಭ್ಯೋ ನಮಃನೂ ಇಲ್ಲ, ಹೆಸರೇ ಬರ್ದಿಲ್ಲ ಇನ್ನು ವಾದಿರಾಜರು. ಬಹಳ ಕಷ್ಟಪಟ್ಟು ಒಂದು ಶ್ಲೋಕ ಮಾಡಬೇಕು, ಅನುಷ್ಠುಪ್ ಶ್ಲೋಕ ಮಾಡಬೇಕು ಅಂತಂದ್ರೆ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯ ನೌನಿ ನ್ಯಾಯ ಸುಧಾರ್ತಾನೆ, ಇದು ಅನುಷ್ಠುಪ್ ಶ್ಲೋಕ. ಇಂಥ ಅನುಷ್ಠುಪ್ ಶ್ಲೋಕ ಬರಬೇಕು ಅಂತಂದ್ರೆ ಏನ್ ಮಹಾಯಾಸ ಪಟ್ಟು ಭಾರಿ ಶ್ಲೋಕ ಭಾರಿ ಮಾಡ್ತಾನ ಅಂತ ಹೇಳಿ ಅದಕ್ಕೆ ನೋಡಿದ್ರೆ ಒಂದೊಂದು ವಾರಗಟ್ಲೆ, ಒಂದೊಂದು 10 ದಿವಸ ಗಟ್ಲೆ ಕುಟ್ ಮಾಡಿರ್ತಾನಂತ ಶ್ಲೋಕ, ಸಣ್ಣ ಶ್ಲೋಕ. ವಾದಿರಾಜರು ಪ್ರತಿನಿತ್ಯ ಒಂದೊಂದು ಸರ್ಗ ತಮ್ಮ ಪೂಜಾ ಕಾಲದಲ್ಲಿ ಸರಳವಾಗಿ ಹೇಳ್ತಾ ಇದ್ದಂತಹ ಶ್ಲೋಕಗಳು. ಮೊದಲನೇ ದಿವಸ ಶುರು ಮಾಡ್ತಾರೆ. ಹೆಸರೇನೆ ಎಂಥ ಚಲೋ ಇಡ್ತಾರೆ ಅಂತಂದ್ರೆ ವಾದಿರಾಜರು ರುಕ್ಮಿಣೀಶ ವಿಜಯ. ಭಾಗವತಕ್ಕೆ ಒಂದು ವ್ಯಾಖ್ಯಾನ ರೀತಿಯಲ್ಲೇ ಇದೆ, ದಶಮಸ್ಕಂಧಕ್ಕೆ ವ್ಯಾಖ್ಯಾನ ರೀತಿಯಲ್ಲೇನೆ ಇದೆ ಇದು. ಕೆಲವು ಉತ್ಪ್ರೇಕ್ಷೆಗಳ ಮೂಲಕವಾಗಿ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ ವಾದಿರಾಜರು. ಅಲ್ಲಿ ಹೇಳಿದಂತಹ ವಿಷಯವನ್ನೇನೆ ವಾದಿರಾಜರು ವರ್ಣನೆ ಮಾಡ್ತಾರೆ, ಯಾವುದೋ ಹೆಚ್ಚಿನ ವಿಷಯಗಳನ್ನೇನೆ ಹೇಳೋದಿಲ್ಲ. ಅದಕ್ಕೇನೆ ವ್ಯಾಖ್ಯಾನದ ರೀತಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅಂತಹ ಕೆಲಸವನ್ನ ವಾದಿರಾಜರು ಪ್ರತಿದಿನ ತಮ್ಮ ಪೂಜಾ ಸಮಯದಲ್ಲಿ ಒಂದೊಂದೇ ಸರ್ಗವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಶ್ಲೋಕ ಅಲ್ಲ, 50ಕ್ಕಿಂತ ಹೆಚ್ಚೆಚ್ಚು ಶ್ಲೋಕಗಳಿದೆ ಒಂದೊಂದು ಸರ್ಗದಲ್ಲಿಯೂ. 19 ದಿನಗಳಲ್ಲಿ 19 ಸರ್ಗಾತ್ಮಕವಾದಂತಹ ರುಕ್ಮಿಣೀಶ ವಿಜಯವನ್ನ ವಾದಿರಾಜರು ಬರೀತಾರೆ. ತಗೊಂಬಂದು ಆ ಪತ್ರಗಳನ್ನೆಲ್ಲ ರಾಜನಿಗೆ ತೋರಿಸಿದ್ರೆ ಅವನು ಸ್ವಲ್ಪ ದಿವಸ ಓದ್ತಾನೆ, ಓದೇ ಹೋಯ್ತು, ಚೆನ್ನಾಗಿ ಬಿಡ್ತಾನೆ ರಾಜ. ಎಂಥ ಕಾವ್ಯ ಇದು, ಸಾಮಾನ್ಯ ಮನುಷ್ಯರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಕಡೆ ಹೇಳ್ತಾರೆ, ಉಪಮಾ ಕಾಳಿದಾಸಸ್ಯ ಭಾರವೇರರ್ಥ ಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ಗುಣತ್ರಯಂ ಅಂತ ಹೇಳ್ತಾರೆ. ಈ ಒಂದೊಂದು ಗುಣಗಳು ಒಬ್ಬರೊಬ್ಬರ ಹತ್ರ ಭಾರಿ ರೀ. ಈ ಉಪಮಾವನ್ನ ಕೊಡಬೇಕು ಅಂತಂದ್ರೆ ಈ ಕಾಳಿದಾಸನಕ್ಕಿಂತ ಮತ್ತೊಬ್ಬ ವ್ಯಕ್ತಿನೇ ಇಲ್ಲ. ಇಲ್ಲಿವರೆಗೂ ಅವನ 7 ಕೆಲಸಗಳು ನಮಗೆ ಸಿಕ್ಕಿದ್ದಿದೆ. 2 ಮಹಾಕಾವ್ಯಗಳು, 2 ಖಂಡಕಾವ್ಯಗಳು, 3 ನಾಟಕಗಳು, ರಘುವಂಶ ಮಹಾಕಾವ್ಯ ಇತ್ಯಾದಿಗಳು. ನಮ್ಮ PhD ಗುರುಗಳು ಅದನ್ನ ಒಂದು ಕೆಲಸ ಮಾಡಿದ್ದಾರೆ. ಏನು ಅಂತಂದ್ರೆ, ಒಂದು ಸಾಫ್ಟ್ವೇರ್ ಅಲ್ಲಿ ಅದನ್ನ ಎಲ್ಲಾ ಶ್ಲೋಕಗಳನ್ನ ಹಾಕಿ ಮಾಡಿದ್ದಾರೆ. ಅದರಲ್ಲಿ ಒಂದು ಕಡೆ ಸರ್ಚ್ ಮಾಡ್ತಾರೆ ಎಷ್ಟು ಇವ ಅನ್ನ ಬಳಸ್ಕೊಂಡಿದ್ದಾರೆ ಅಂತ. ಇವ ಅಂತ ಬಳಸ್ಕೊಂಡಾಗ ಗೊತ್ತಾಗತ್ತೆ ಇದು ಇವ ಅಂತ ಅನ್ನೋದು ಉಪಮಾ ಅಲಂಕಾರ ದ್ಯೋತಕವಾದಂತಹ ಒಂದು ಶಬ್ದ. ನೋಡಿದ್ರೆ 700ಕ್ಕೂ ಹೆಚ್ಚು ಇವ ಶಬ್ದಗಳನ್ನ ಕಾಳಿದಾಸ ಬರೆದುಕೊಂಡಿದ್ದಾನೆ. ಅಂದ್ರೆ ಅರ್ಥಾತ್ ಏನಾಯ್ತು ಅಂತಂದ್ರೆ ಅತ್ಯಂತ ಹೆಚ್ಚು ಇವ ಶಬ್ದಗಳನ್ನ ಬಳಸಿದ್ದಾನೆ, ಆ ಉಪಮಾವಾಚಕವಾದಂತಹ ಶಬ್ದವನ್ನು ಬಳಸ್ಕೊಂಡಿದ್ದಾನೆ. ಕೇವಲ ಇವ ಶಬ್ದದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಉಪಮಾವನ್ನ ತಿಳಿಸ್ಕೊಡುವಂತಹ ಬೇರೆ ಬೇರೆ ವಿಷಯಗಳು ಇದೆ. ಯಥಾ ತಥಾ, ಯಾದೃಶ ತಾದೃಶ, ಈ ತರ ಬೇರೆ ಬೇರೆ ಶಬ್ದಗಳಿಂದಲೂ ಕೂಡ ಉಪಮಾ ಅಂತನೂ ತಿಳಿದು ಬರ್ತದೆ. ಅದನ್ನೆಲ್ಲ ಸರ್ಚ್ ಮಾಡಿದ್ರೆ ಕಾಳಿದಾಸ ಇನ್ನೆಷ್ಟು ಕೆಲಸ ಮಾಡಿರ್ಲಿಕ್ಕಿಲ್ಲ. ಹೀಗೆ ಅದಕ್ಕೋಸ್ಕರನೇ ದ ಅಥಾರಿಟಿ ಆಫ್ ಸಿಮಿಲೀಸ್ ಇಷ್ಟು ಯಾರಿಗೆ? ಕಾಳಿದಾಸ. ಹೀಗೆ ಕಾಳಿದಾಸನಿಗೆ ಉಪಮಾ.
ಭಾರವೇರ್ ಅರ್ಥ ಗೌರವಂ. ಭಾರವಿ ಮಾಡಿದ್ದು ಒಂದು ಕಿರಾತಾರ್ಜುನಿ ಅನ್ನುವಂತಹ ಒಂದು ಗ್ರಂಥವನ್ನು ಮಾಡ್ತಾನೆ. ಅದನ್ನು ಓದ್ಬಿಟ್ರೆ ಸಾಕ್ರಿ. ಆ ಆ ಭಾರ ಅರ್ಥ ನಿಜವಾಗ್ಲೂ ಎಂಥ ಒಂದು ವೇಟ್ ಅಂತೀವಿ. ಭಾರ ಅಂತ ಯಾಕ ಅಂತಂದ್ರೆ ಎಂಥ ತೂಕದ ಮಾತಾಡ್ತಾರ್ರಿ ಆ ಮನುಷ್ಯ ಅಂತಂದ್ರೆ ಅದನ್ನೇನು ಇಟ್ಟಾಗೇನು 2 kg 4 kg ಗೊತ್ತಾಗತ್ತ ಅಂದ್ರೆ ಅದರ ಅರ್ಥ ಗರ್ಭತೆ ಅಷ್ಟಿರ್ತದೆ ಅಂತ ಅರ್ಥ. ಭಾರವಿ ಅಂತ ಕೆಲಸವನ್ನ ಮಾಡ್ತಾನೆ. ಇನ್ನು ದಂಡಿಯ ಪದಗಳನ್ನ ನೋಡ್ತಾ ಹೋದ್ರೆ ಎಂಥ ಸುಂದರವಾದಂತಹ ಪದಗಳನ್ನ ಬಳಸ್ತಾನೆ. ಭಾರಿ ಸುಂದರವಾದಂತಹ ವಾಕ್ಯಗಳು, ವಾಕ್ಯ ಜೋಡಣೆ ದಂಡಿಯ ಕೆಲಸ. ಹೀಗೆ ಒಬ್ರೊಬ್ರದ್ದು ಒಂದೊಂದು ಕೆಲಸ. ಮಾಘೇ ಸಂತಿ ಗುಣತ್ರಯಂ. ಈ ಉಪಮಾ ಕೊಡೋದಾಗ್ಲಿ, ಒಳ್ಳೆಯ ಅರ್ಥವನ್ನ ಕೊಡೋದಾಗ್ಲಿ, ಅರ್ಥಗರ್ಭತೆಯನ್ನು ಕೊಡೋದಾಗ್ಲಿ, ಅಥವಾ ಈ ಯಾವ ಪದಲಾಲಿತ್ಯವನ್ನ ತೋರಿಸೋದಾಗ್ಲಿ, ಇದು ಮಾಘನ ಅವನ ಕೃತಿಗಳಲ್ಲಿ ಗೊತ್ತಾಗುತ್ತೆ. ಎಲ್ಲವನ್ನ ಬಳಸಿರ್ತಾನೆ ಅಂತ ಅನ್ನೋದು ಗೊತ್ತಾಗ್ಬಿಡುತ್ತದೆ. ಅಂತಹ ಮಾಘ ಬರಿತಾನೆ ಈ ಶಿಶುಪಾಲ ವಧವನ್ನ. ಆ ಶಿಶುಪಾಲದ ಮುಂದೆ, ಶಿಶುಪಾಲನ ವಧದ ಮುಂದೆ ಈ ರುಕ್ಮಿಣೀಶ ವಿಜಯ ಭಾರಿ ಶ್ರೇಷ್ಠ ಅನಿಸ್ಬಿಡ್ತದೆ ರಾಜನಿಗೆ. ಆ ರಾಜ ಅದನ್ನು ತಗೊಂಡು ಹೋಗಿ ಆನೆ ಮೇಲೆ ಮೆರವಣಿಗೆ ಮಾಡಿ ಅದಕ್ಕೆ ವಿಶೇಷವಾದಂತಹ ಪ್ರಶಂಸೆಯನ್ನು ಕೂಡ ಮಾಡ್ತಾನೆ. ಅಂತಹ ರುಕ್ಮಿಣೀಶ ವಿಜಯ ವಾದಿರಾಜರು ಮಾಡಿಕೊಟ್ಟಂತಹ ಮಹಾಕಾವ್ಯ. ವಾದಿರಾಜರು ಹೇಗ್ರೀವ ದೇವರನ್ನ ಉಪಾಸನೆ ಮಾಡಿ ಆದಮೇಲೆ ಲಕ್ಷ್ಮೀದೇವಿಯನ್ನ ಸಿಂಚನ್ನು ಪರಶೋಭಿಪಾದ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರ ಭೀರು ವಿಲಸನ್ ಮಧ್ಯಾಂ ಕುಣತ್ಕಂಕಣಾಂ ಸಂವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಂತ ಹೀಗೆ ಲಕ್ಷ್ಮೀದೇವಿಯನ್ನ ವರ್ಣನೆ ಮಾಡ್ತಾರೆ. ವಾದಿರಾಜರು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಅವ್ರಿಗೇನಾದ್ರೂ ಅಹಂಕಾರ ಇತ್ತ? ಸರ್ವಥಾ ಇಲ್ಲ. ಅವ್ರು ಹೇಳ್ಕೋತಾರೆ ಗ್ರಂಥದ ಆದಿಯಲ್ಲಿ, ಅಪಂಡಿತೇನಾಪಿ ಮಯಾರ್ಜಿತೇಯಂ ಮುಕುಂದಲೀಲಾ ಕವಿಕಂಠಮಾಲ ಅಕೌಶಲೇನ ವ್ರತಿಥೇತಿ ಜಾತಿ ಪ್ರಸೂನಮಾಲಾಂ ಕಿಮು ಸಂತ್ಯಜಂತಿ. ಎಂಥ ಮಾತು. ವಾದಿರಾಜರು ಹೇಳ್ತಾರೆ ಅಪಂಡಿತನಾದಂತಹ ನಾನು ಅಂತ. ಎಂಥ ಮಾತ್ರ ಇದು. ವಾದಿರಾಜರ ಗುರುವರ್ಥ ದೀಪಿಕಾ, ಸುಧಾಕ್ಕೆ ಇರುವಂತಹ ಗುರುವರ್ಥ ದೀಪಿಕಾ ವ್ಯಾಖ್ಯಾನ ಓದಬೇಕು ಅಂತಂದ್ರೆ ಅವನಿಗೊಂದು ಸರಿಯಾದಂತಹ ಜ್ಞಾನ ಇದ್ದಾಗೇನೆ ಅರ್ಥ ಆಗುವಂತಹ ಒಂದು ಗ್ರಂಥ. ಅಷ್ಟು ಪ್ರೌಢಿಮೆಯಿಂದ ಬರೆಯುವಂತಹ ಪುರುಷರು ಹೇಳುವಂತಹ ಮಾತು ಅಪಂಡಿತೇನಾಪಿ ಮಯಾರ್ಜಿತಂ. ಅಂದ್ರೆ ನಾನು ಈ ಪುಷ್ಪಗಳನ್ನ ಹಾಕ್ತಾ ಇದ್ದೀನಲ್ಲ, ನಾನೊಬ್ಬ ಅಪಂಡಿತ ಖಂಡಿತ ಅಲ್ಲ. ವಾದಿರಾಜರು ಮಹಾಪಂಡಿತರೇ. ಅವರು ಬರೀತಾರೆ, ವಾದಿರಾಜರ ಗ್ರಂಥಗಳಲ್ಲಿ ನೋಡಬೇಕಾದಂತಹ ವಿಷಯಗಳೇನು, ಈ ಪ್ರಕೃತದಲ್ಲಿ ರುಕ್ಮಿಣೀಶ ವಿಜಯದಲ್ಲಿ ನೋಡಬೇಕಾದಂತಹ ಸುಂದರವಾದಂತಹ ವಿಷಯ ಅಂತಂದ್ರೆ ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇರ್ತಾರೆ. ಅವ್ರು ಕೇಳ್ತಾರೆ, ಒಂದು ವೇಳೆ ನನ್ನ ಗ್ರಂಥವನ್ನ ಚೆನ್ನಾಗಿಲ್ಲ ಅಂತ ಬಿಡ್ತೀರಿ ಅನ್ನೋದಾಯ್ತು ಅಂತಂದ್ರೆ ಅವ್ರು ಹೇಳ್ಕೋತಾರೆ, ಚಂಚಲ ಸ್ವಭಾವಳಾದಂತಹ ಲಕ್ಷ್ಮೀದೇವಿ ಸಮುದ್ರದಲ್ಲಿ ಹುಟ್ಟಿದ್ಲು, ಮಥನ ಕಾಲದಲ್ಲಿ ಹುಟ್ಟಿದ್ಲು. ಆಕೆ ಭಾರಿ ಚಂಚಲ ಸ್ವಭಾವದವಳು. ಚಂಚಲ ಸ್ವಭಾವದವಳು ಅಂತಂದ್ರೆ ಬಿಟ್ಬಿಡ್ತೀರಾ ನೀವು? ಯಾರಾದ್ರೂ ಲಕ್ಷ್ಮೀದೇವಿಯನ್ನ ಬಿಡ್ಲಿಕ್ಕೆ ಸಾಧ್ಯನಾ? ಸರ್ವಥಾ ಯಾರು ಬಿಡೋದಿಲ್ಲ. ಅಂದ್ರೆ ವಾದಿರಾಜರು ತಮ್ಮ ನಿರಹಂಕಾರವನ್ನು ತೋರಿಸ್ಕೊಳ್ಳೋದಷ್ಟೇ. ವಾಸ್ತವಿಕವಾಗಿ ಅವರು ಅತ್ಯಂತ ದೊಡ್ಡ ಪಂಡಿತರು. ಪಂಡ ಅಸ್ಯ ಅಸ್ತಿ ಇತಿ ಪಂಡಿತ, ಜ್ಞಾನಿ ಅಂತ ಅರ್ಥ. ಭಾರಿ ದೊಡ್ಡ ಜ್ಞಾನಿಗಳವರು. ಅವರು ತಮ್ಮ ಅಹಂಕಾರವನ್ನ ಬಿಟ್ಟು ಹೇಳುವಂತಹ ಮಾತಿದು. ಆ ವಾದಿರಾಜರು ಹೇಳ್ತಾರೆ ಇದನ್ನ ಸ್ವೀಕಾರ ಮಾಡಬೇಕು ಅಂತ. ಈ ಗ್ರಂಥದಲ್ಲಿ ಮೊಟ್ಟ ಮೊದಲಿಗೆ ಹೇಳ್ತಾ ಇರೋದೇನು ಅಂತಂದ್ರೆ, ಭೂಭಾರ ಬಹಳ ಆಗಿತ್ತು. ಭೂಭಾರ ಬಹಳ ಆಗಿದ್ದನ್ನ ಭೂದೇವಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಕ್ಷೀರಶಾಹಿಯಾದಂತಹ ಪರಮಾತ್ಮನನ್ನು ಬ್ರಹ್ಮಾದಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿಕೊಂಡ್ರು. ಇಷ್ಟು ಭಾಗವತದಲ್ಲೂ ಹೇಳಿದರು. ವಾದರಾಜರು ಮಾಡುವಂತಹ ಕೆಲಸ ಏನ್ರಿ? ಭಾರಿ ಸುಂದರವಾದಂತಹದ್ದು ಅಂತ ಒಂದು ತಾಸಿಂದ ಹೊಡೆತಾ ಇದ್ರೆ ಪ್ರವಚನ ಏನು, ಎಂತಹ ಉತ್ಪ್ರೇಕ್ಷೆಯನ್ನ ಕೊಡ್ತಾರೆ ಅಂತನ್ನೋದನ್ನ ನಾಳೆ ನೋಡ್ತಾ ಹೋಗೋಣ. ಇವತ್ತಿಗೆ ಇಲ್ಲಿಗೆ ಇದನ್ನ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದಬೋಚಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.
श्रीगुरुभ्यो नमः हरिः ॐ ॐ विश्वाय नमः ॐ विश्वं विष्णुर्वषट्कारो भूतभव्यभवत्प्रभुः भूतकृद्भूतकृद्भावो भूतात्मा भूतभावनः भूतात्मा परमात्मा च मुक्तानां परमागतिः हव्ययपुरुषः साक्षी क्षेत्रज्ञो अक्षर एव च योगो योगविदां नेता प्रधानपुरुषेश्वरः नारसिंहवभो श्रीमान् केशवः पुरुषोत्तमः सर्वशर्वशिवस्ताणुर्भूतानिर्निधिर्व्ययः सम्भवो भावनो भर्ता प्रभुः प्रभुरीश्वरः स्वयंभुशम्भुरादित्य पुष्कराक्षो महास्वनः अनादिनिधनो धाता विधाता धातुरुत्तमः अप्रमेयो ऋषिकेश पद्मनाभोऽमरप्रभुः विश्वकर्मा मनुस्त्वष्टा सविष्णस्तविरोध्रुवः अग्राह्य शाश्वतकृष्णो लोहिताक्षप्रदर्दनः प्रभूतस्थितगुब्धामा पवित्रं मङ्गलं परम् ईशानप्राणदप्राणो ज्येष्ठश्रेष्ठप्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमक्रमः अनुत्तमो दुरादर्शकृतज्ञकृतिरात्मवान् सुरेशशरणं शर्मा विश्वरेता प्रजाभवः अहः संवत्सरो व्यालप्रत्ययः सर्वदर्शनः अजः सर्वेश्वरः सिद्धः सिद्धिः सर्वादिरच्युतः वृषाकपिरमेयात्मा सर्वयोगविनिस्मृतः वसुर्वसुमनः सत्यः समात्मा संमितः अमोघः पुण्डरीकाक्षो ऋषकर्मा ऋषाकृतिः रुद्रो भौशिरा भभ्रुर्विश्वयोनिश्चुचिष्टवाः अमृतः शाश्वतस्ताणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदौ व्यङ्गो वेदाङ्गो वेदवित्कविः लोकाध्यक्षः धर्माध्यक्षकृताकृतः चतुरात्मा चतुर्यूहश्चतुर्दंष्टचतुर्भुजः भाजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वयोनिः पुनर्वसुः उपेन्द्रो वामनप्रांशुरमोघः शुचिरुज्जितः अतीन्द्रः सङ्ग्रहः सर्गोदितात्मा नियमो यमः वैद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देशवपो श्रीमानमेयात्मा महाधृतक महेश्वासो महीभर्ता श्रीनिवास सदाङ्गतिः अनिरुद्धः सदानन्दो गोविन्दो गोविदाम्पतिः मरीचिर्दमनो हंस सुपर्णो भुजगोत्तमः हिरण्यनाभः सुतपा पद्मनाभ प्रजापतिः अमृत्यः सर्वदृक्सिंहा